गजाननं गजाननं भूतगणादिसेवितं गजाननं कपित्थ जम्बूफलसारभक्षितम् उमासुतं शोकविनाशकारणो उमासुतं शोकविनाशकारणं नमामि 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 विघ्नेश्वर पादपङ्कजं गुरवे सर्वलोकानां विषजे भवरोगिणा निधये सर्वविद्यानां दक्षिणामूर्तये नमः। कस्तूरी तिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुः करे कङ्कणम् सर्वाङ्गे हरिचन्दनं सुविमलमो कंठे च मुक्तावली गोपस्त्री परिवेष्टितो विजयते गोपालचूडामणिः गोपस्त्री परिवेष्टितो विजयते गोपालचूडामणिः लोकाभिरामं रणरङ्गधीरं लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरं कारुण्यरूपं करुणाकरं श्रीरामचन्द्रं शरणं प्रपद्ये श्रीरामचन्द्रं शरणं प्रपद्ये कृष्णो रक्षतु नो जगत्त्रये गुरुः कृष्णं नमस्याम्यहम् कृष्णेन अमरशत्रवो विनिहताः कृष्णाय तस्मै नमः कृष्णादेव समुत्थितं जगदिदं कृष्णस्य दासोऽस्म्यहम् कृष्णे तिष्ठति सर्वम् एतदखिलं हे कृष्ण रक्षस्व माम् हे गोपालक हे कृपा जलनिधे हे सिंधु कन्यापदे हे कंसांतक हे गजेन्द्र करुणा पारेण हे माधव हे रामानुज हे जगत्त्रय गुरो हे पुंडरीकाक्ष मां हे गोपीजगन्नाथ पाले परं जानामि न त्वां विना। ಇವತ್ತು ಕನ್ನಡ ಸಾಹಿತ್ಯದ ನವೋದಯ ಸಾಹಿತ್ಯ ಪರಂಪರೆಯಲ್ಲಿ ತಮ್ಮದೇ ಆದ ರೀತಿಯ ಒಂದು ಹೊಸ ಸಾಹಿತ್ಯ ಪ್ರಕಾರವನ್ನು ರೂಪಕಗಳು ಗೀತರೂಪಕಗಳು ಆ ಪ್ರಕಾರವನ್ನು ಕೊಟ್ಟಂಥ ವರಕವಿ ಪೂತಿನ ಸಿಂಹಾಚಾರ್ಯರ ಒಂದು ಬೃಹತ್ ಛಂದಸ್ಸಿನ ಮಹಾಕಾವ್ಯ ಶ್ರೀಹರಿಚರಿತೆ. ಅದು ಅವರು ನನ್ನ ಒಂದು ವೈಯಕ್ತಿಕ
ದೇವರ ಕೃಪೆಯಿಂದ ಇದ್ದಂಥ ನಂಟು 1956ನೇ ಇಸ್ವಿಯಿಂದ ಅವರು ದೈವಾಧೀನರಾಗುವ ತನಕ ಒಂದೇ ಸಮಯ ಇತ್ತು ನಂಟು. ಹಾಗಾಗಿ ಗಮಕ ಗೀತರೂಪಗಳನ್ನು ತುಂಬ ಚೆನ್ನಾಗಿ ವಿ ದೊರೆಸ್ವಾಮಿಯಂಗಾರವ್ರ ನೇತೃತ್ವದಲ್ಲಿ ರೆಕಾರ್ಡಿಂಗ್ ಆದ ಕೂಡ ಆ ಹೊತ್ತು AARನಲ್ಲಿ ಈ ಜೀವ ಇತ್ತು. ಅದೇ ನನ್ನ ಸೌಭಾಗ್ಯ. ಹಾಗಾಗಿ ನನ್ನ ನಂಟು ನನಗೆ ತುಂಬ ಅವರು ಹಿರಿಯರು, ಮಹಾನ್ ಹಿರಿಯರು. ಪೂಜ್ಯ ನರಸಿಂಹಾಚಾರ್ಯರು ಲಲಿತವಾಗಿ ಹಾಗೆಯೇ ಹಾಡ್ತಾಯಿದ್ರು. ಅವರು ಹಾಡ್ತಾ ಇದ್ದಂದ್ರೆ ಅವರಿಗೆ ಸಂಗೀತ ಜ್ಞಾನ ತುಂಬ ಚೆನ್ನಾಗಿತ್ತು. ಆದರೆ ರಚನೆಗಳು ನಾನು ಹೇಳಿದ್ದು ನವೋದಯ ಸಾಹಿತ್ಯಕ್ಕೆ ಪೂಜ್ಯನಾರವರ ಕೊಡುಗೆ ತುಂಬ ದೊಡ್ಡದು ಅನ್ನೋ ದೃಷ್ಟಿಯಿಂದ ಅವರು ಅನೇಕ ಬರೆದಿದ್ದರೂ ರಚನೆಗಳನ್ನು ಮಾಡಿದರೂ ಸಹ ಅದರಲ್ಲಿ ಅವರಿಗೆ ತುಂಬ ಒಳ್ಳೆಯ ಹೆಸರು ಕಟ್ಟಿದ್ದು ಗೋಕುಲ ನಿರ್ಗಮನ ಗೀತರೂಪಕ, ಹಾಗೆಯೇ ಹರಿಣಾಭಿಸರಣ, ಆಮೇಲೆ ಅನೇಕ ಗೀತರೂಪಗಳನ್ನು ಬರೆದಿದ್ದಾರೆ ಪೂಜ್ಯ ನರಸಿಂಹಾಚಾರ್ಯರು. ಗಣೇಶ ದರ್ಶನ ಅನ್ನೋದು ಗಣಪತಿಯ ಬಗ್ಗೆನೇ ತುಂಬ ಸೊಗಸಾದ ಚಿಕ್ಕದಾದ ಒಂದು ಗಮಕ ರೂಪಕ. ಈ ಹರಿಚರಿತೆ ನಮಗೆ ಅವರ ನಂಟು ಸಂಪರ್ಕ ಇದ್ದ ಹಾಗೆ ಸುಮಾರು 35-40 ವರ್ಷ ಕೃಷ್ಣನನ್ನು ಕುರಿತು ಅವರು ಮನಸ್ಸಿನಲ್ಲಿಯೇ ಚಿಂತನೆ ಮಾಡಿದ್ದಾರೆ. ಅದನ್ನು ಅವರು ಹೇಳ್ಕೊಂಡಿದ್ದಾರೆ ಹರಿಚರಿತೆಯ ಪೀಠಿಕೆಯ ಕೆಲವು ವಾಕ್ಯಗಳಲ್ಲಿ ಕೂಡ. ನಮಗೆ ಗೊತ್ತೇ ಇದೆ ಎಲ್ಲರಿಗೂ ಕೃಷ್ಣನ ಒಂದು ಏನು ಮನಸ್ಸು, ಅದು ನಮೇ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ಅರ್ಜುನ, ನನಗೆ ಕರ್ಮಗಳು ಅಂಟುವುದಿಲ್ಲ, ನನಗೆ ಕರ್ಮಫಲಗಳಲ್ಲಿ ಆಸೆಯೂ ಇಲ್ಲ. ವ್ಯಕ್ತಿಯ ಫಲವಿರಕ್ತಿ ಮತ್ತು ಸಮಷ್ಟಿಯ ಯೋಗಕ್ಷೇಮ ವಿತರಣಾರೂಪ ಆದಂಥ ಫಲ ನಿಸ್ಪೃಹತೆ, ಇವೆರಡೂ ಅವಿರತವಾಗಿ ಹುಟ್ಟುತ್ತಲೇ ಜರುಗಬೇಕಾದ ಕ್ರಿಯೆಗಳು ಅಂತಾರೆ. ಇದನ್ನು ಮತ್ತೆ ನಾವು ಆಲೋಚನೆ ಮಾಡುವುದು ಬೇಡ, ಈಗ ಸಮಯ ಇಲ್ಲ. ಆದರೆ ಅದನ್ನು ಮಾಡಿದಾಗ ಆಳುವವರು ಚೆನ್ನಾಗಿ ಇರ್ತಾರೆ, ನಮ್ಮ ಪ್ರಜೆಗಳು ಚೆನ್ನಾಗಿರ್ತಾರೆ ಅನ್ನೋದು ಒಂದು ದೃಷ್ಟಿ ಕೃಷ್ಣನದ್ದು. ಈ ಹೊತ್ತು ಈ ಶ್ರೀಹರಿಜಯ ಒಂದು ಅಚ್ಚುಕಟ್ಟಾದ ಬೃಹತ್ ಛಂದಸ್ಸು ಅಂತ ಅವರೇ ಹೇಗೆ ಪೂಜ್ಯ ಮಹಾಕವಿ ಕುವೆಂಪು ಅವರು ತಮ್ಮ ಬೃಹತ್ ಕಾವ್ಯ ಆದಂಥ ಶ್ರೀರಾಮಾಯಣ ದರ್ಶನದಲ್ಲಿ ಮಹಾ ಛಂದಸ್ಸನ ಸಮೆದರು ಅಂದರೆ ಸೃಷ್ಟಿಸಿದರು, ರಚಿಸಿದರು. ಹಾಗೆ ಇವರು ಬೃಹತ್ ಛಂದಸ್ಸನ್ನ ರಚಿಸಿದ್ದಾರೆ. ಆ ಬೃಹತ್ ಛಂದಸ್ಸು ಹೇಗೆ ಬಂತು, ಅದರ ಮಾತ್ರಾಗಣ ಎಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಕಷ್ಟ ಇದೆ, ಸಮಯ ಇಲ್ಲ. ಬಟ್ ಬೃಹತ್ ಛಂದಸ್ಸು ಅನ್ನೋದು ಒಂದು ಅಚ್ಚುಕಟ್ಟಾದಂಥ ಒಂದು ಛಂದೋಗುಣ ಇರತಕ್ಕಂಥ ಒಂದು ಛಂದಸ್ಸು ಅಂತ ಹೇಳ್ಬೋದು. ಇದರಲ್ಲಿ 33 ಅಧ್ಯಾಯ ಇದೆ ನಮ್ಮ ಶ್ರೀಹರಿಚರಿತೆಯಲ್ಲಿ. ಅದರಲ್ಲಿ 13ನೆಯ ಒಂದು ಅಧ್ಯಾಯ ವೇಣಗಾನ ತರಂಗಿಣಿ ಪ್ಲಾವನಂ. ಶ್ರೀಕೃಷ್ಣನ ಅವನು ವೇಣುಗಾನದಲ್ಲಿ ತುಂಬ ವೇಣುಗಾನದ ಅದನ್ನು ಕುರಿತೇ ಹರಿದಾಸರುಗಳು ಕೂಡ ಅನೇಕ ಕೀರ್ತನೆಗಳನ್ನು ಹಾಡಿದ್ದಾರೆ. ಆಮೇಲೆ ಗೋಪಿಕಾ ಗೀತ ಎಂಬತಕ್ಕಂಥ ಒಂದು ಭಾಗವತದಲ್ಲಿ ಬರುವ ಪ್ರಸಂಗವಾಗಲಿ, ಶ್ರೀಹರಿಚರಿತೆಯಲ್ಲಿಯೇ ಬರುವ ಗೋಪಿಕಾ ಗೀತವಾಗಲಿ ತಾವು ಮತ್ತೆ ಮನಸ್ಸಿಗೆ ತಗೊಂಡ್ರೆ ಅಲ್ಲಿ ಬರತಕ್ಕಂಥ ಡಿವೈನ್ ಲವ್ ಅಂತವೆ, ದೈವಿ ಪ್ರೇಮ, ಅದು ಬಹಳ ಚೆನ್ನಾಗಿರುತ್ತೆ ನಮಗೆ ಸವಿಯೋದಕ್ಕೆ. ಹಾಗೂ ಮನಸ್ಸನ್ನು ತಗೊಂಡಾಗ ತಾನಾಗಿ ಕೃಷ್ಣನನ್ನು ನಮ್ಮ ಮನಸ್ಸಿನಲ್ಲಿ ತಂದು ನಿಲ್ಲಿಸ್ತದೆ ಆ ಮೂರ್ತಿಯನ್ನು. ಅಂಥ ಕೃಷ್ಣನ ಶ್ರೀಹರಿಚರಿತೆ ಭಾಗವತ. ಶ್ರೀಹರಿಚರಿತೆ ಅದು ಭಾಗವತವೇ. ಕೊನೆಗೆ ಅವರು ನಿವೇದನವನ್ನು ಮಾಡಿಕೊಂಡಾಗ ಹೇಳ್ತಾರೆ ಕವಿ, ನಾನು ಹೇಗೆ ಈಗ ಒಂದು ಕಾವ್ಯವನ್ನು ರಚಿಸಿದ್ದೆ, ಈ ಕಾವ್ಯ ಹೇಗೆ ಮೂಡಿ ಬಂತು, ಕೃಷ್ಣನ ಭಾಗ ಏನು, ಕೃಷ್ಣನ ಪಾತ್ರ ಏನು, ಕೃಷ್ಣನನ್ನು ಕುರಿತಂತೆ ಅನೇಕ ಜನ ಅನೇಕ ರೀತಿ ಮಾಡಿದ್ದಾರಲ್ಲ, ಇದರಲ್ಲಿ ನನ್ನದೇನು ಹೊಸ್ತಿದೆಯೋ, ಹಳೆದೇನಿಲ್ಲ ಅಲ್ಲ, ಹೊಸ್ತೇ ಇದೆ ಅಲ್ಲದೆ, ಹಾಗಾದರೆ ಏನು ಹೊಸ್ತಿದೆ, ಹೊಸದು ಏನಿದೆ ಅನ್ನೋದನ್ನು ಎಲ್ಲವನ್ನೂ ಅವರು ಕೊನೆಯಲ್ಲಿ ನಿವೇದನಂ ಅನ್ನುವಂಥ ಒಂದನ್ನೇ ನಾನು ಹೇಗೆ ಬರೆದಿದ್ದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಶ್ರೀಹರಿಚರಿತೆಯಲ್ಲಿ. ಅದರಲ್ಲಿ ಈ 13ನೆಯ ಅಧ್ಯಾಯ ಅಧ್ಯಾಯಾನಿ ಉಲ್ಲಾಸ ಅಂತ ಹೇಳಿ ಏನಾದರೂ ಸರಿ, ವೇಣುಗಾನ ತರಂಗಿಣಿ ಪ್ಲಾವನು, ಹೇಗೆ ಅವನು ವೇಣುಗಾನವನ್ನು ಪ್ರವಹಿಸಿತು ತ್ರಿಗುಣಾತೀತ ಹರಿಮಾನಸಂ.
ಸಕಲ ಹೃದಯಾರಾಧಕಂ, ರಂಜಕತೆಯ ಆಚೆಯ ಮಧುರತೆಗೆ, ಬರೀ ರಂಜಕತೆ ಅಲ್ಲ, ಅದೇ ಆಚೆ ಡಿವೈನ್ ಲವ್, ಮಾಧುರ್ಯ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಎಂಬುದಾಗಿ 9 ರೀತಿಯಾದ ಭಕ್ತಿಗಳಿದೆಯಲ್ಲ, ಆ ಭಕ್ತಿಗಳಲ್ಲಿ ಕೃಷ್ಣ ರಾಧಾಕೃಷ್ಣರ ಭಕ್ತಿ ಅದೊಂಥರ, ನಮ್ಮ ಆಂಜನೇಯನಿಗೂ ರಾಮನಿಗೂ ಇದ್ದಂಥ ಭಕ್ತಿ ಅದೊಂಥರ, ಶ್ರೀ ಕೃಷ್ಣಾರ್ಜುನರ ಭಕ್ತಿಯೇ ಅದೊಂಥರ. ಹೀಗೆ ಭಕ್ತಿಗಳಲ್ಲಿ ನಾನಾ ವಿಧ ಇರ್ತಕ್ಕಂಥದ್ದು. ಇಲ್ಲಿ ಕವಿ ಹೇಳ್ತಾರೆ, ಸಕಲ ಹೃದಯಾರಾಧಕ ತ್ರಿಗುಣಾತೀತ ಹರಿಮಾನಸ, ತ್ರಿಗುಣಾತೀತ ಸತ್ವ ರಜಸ್ಸು ತಮಸ್ಸು ಇದರ ಆಚೆಗೆ ಹೊರತಕ್ಕಂಥದ್ದು. ಸಕಲ ಹೃದಯ ಆರಾಧಕ, ಎಲ್ಲರ ಹೃದಯಗಳನ್ನು ಹೋಗ್ತಕ್ಕಂಥದ್ದು. ರಂಜಕತೆಯ ಆಚೆಯ ಮಧುರತೆಗೆ, ಬರೀ ರಂಜಕತೆ ಅಲ್ಲ. ರಂಜಕತೆ ಈಗ ನಾವು ಕೇಳ್ತೀವಿ, ನೋಡ್ತೀವಿ, ಎಷ್ಟೋ ಈ ಸಿನಿಮಾಗಳನ್ನು ನೋಡಿದಿಲ್ವೇ, ಎಷ್ಟೋ ಓದೋದಿಲ್ವೇ, ಅದರ ಅದು ಬರೀ ರಂಜಕತೆ, ಅದು ಆಮೇಲೆ ಹೊರಟೋಗುತ್ತೆ. ಅದರ ಮಧುರತೆ, ಮಧುರ ಇದರ ಮಧುರಕ ಭಕ್ತಿ, ಅದು ಯೋಗಕ್ಷೇಮ ಕಾತರವು ಅಡಗಿ ನಿರ್ವೃತಿಗೆ ಸೋಕಲು ಭವಿಗೆ. ಭವಿ ಭವ ಭವಿ, ನಮ್ಮ ಶರಣರು ಹೇಳ್ತಾರೆ, ಭವಿ ಆಗಬೇಡ ನೀನು, ಶಿವನನ್ನು ಅರಸ್ತಕ್ಕಂಥ, ಶಿವನನ್ನು ಒಲಿಸಿಕೊಳ್ಳತಕ್ಕಂಥ, ಶಿವನನ್ನೇ ನಿನ್ನ ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥ ಶಿವಭಕ್ತನಾಗು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ವೇಣುಗಾನ ತರಂಗಿಣಿ ಪ್ಲಾವನಂ ಎಂಬ ಈ 13ನೇ ಪರಿಚ್ಛೇದದಲ್ಲಿ ಅವರು ಯಾವ ರೀತಿ ಕೃಷ್ಣನ ವೇಣುಗಾನ ಪ್ರವಹಿಸಿತು ಅನ್ನೋದನ್ನು ಬಗೆಯಾಗಿ ತಮ್ಮದೇ ಆದ ರೀತಿಯಲ್ಲಿ ಪೂಜೆನ ವರ್ಣಿಸ್ತಾರೆ. ಅದನ್ನು ನಮ್ಮ ಕಮಕಿಯಾದಂಥ ಶ್ರೀಮಾನ್ ಸನ್ಯಾಸಿ ಶ್ರೀ ಚಂದ್ರಕಾಂತ್ ಅವರು ಹಾಡ್ತಾರೆ. ಇಂಥ ಮಹಾವಟ ಭಾಂಡೀರ ವಿಕ್ರಮಪಾದ ನಿಶ್ಯಂದಿ ವಿಯತ್ ಪದಗಾಮಿನಿಯ ತ್ರಿಜಗತ್ ಪಾವನೆಯ ಕೃಷ್ಣ ಪ್ರಾಣ ಸಂವಾದಿತೆಯ ಮುರಳೀಗಾನವಾಹಿಯನು ಅವಗಾಹಿಸುತ್ತ ಜೀವಜಾತಂ ರೂಢಿಗಳ ಬಿಗಿಯಳಿದು ಹೊಸತನ ಪಡೆದು ಲಘುವಾಗಿ ಚಿನ್ಮಾತ್ರವಾಗುತ್ತ ರಸದೊಳು ತೇಲಿತೇನೆಂದನೇ ಸಾಗರವೇರುವುದು ಮುಗಿಲಂ ಕಾನನವೇರುವುದು ಕಂಪಂ ಏರುವುದು ಸಕಲ ಜೀವಂ ವಿಪುಲಾತ್ಮ ನಿಸ್ಕೃತ ಗಾನವಂ ಲಘಿಮಾ ಭೂತಿಯೊಳು ಪ್ರೇಮ ಪ್ಲುತಂ ಕ್ರಮಕಲುಷರಹಿತಂ ಗಾನವೇ ನರನು ಆತ್ಮರಸಸಾರ ಸತ್ವಸ್ವವೇ ತುರೀಯಪ್ರದವೇ ಇಂದ್ರಿಯ ನಿಚಯ ಪುರಿಗೊಂಡು ಆತ್ಮಸನ್ನಿಧಿಗೆ ಐದೆತಃ ಕೌಶಲದ ಸಂಹರಣ ವಿದ್ಯಾ ಪ್ರೌಢಿಮೆಯೇ ಸೃಷ್ಟಿ ಸುರಭಿಯ ಸೋರೆಯ ಬಿಡಿಸುವ ಕರುವೆ ದೈವೀ ಭಾವವನು ಬಾಳಿಂ ಹಿಳಿವ ವಾಣಿಯ ಕರವೇ ಹರಿಷಡ್ವರ್ಗ ದುರ್ಗೋತ್ತರಣ ಮಾರ್ಗವೇ ಭಾರತ ಮಹಾಮದಿ ಸಮುದ್ರತ ಸುಧಾಸ್ವರ ಸಂಜೀವಿನಿ ಕಲ್ಪವೇ ಬಂಧುರ ಕಲ್ಪನಾ ತಲ್ಪವೇ ಜಗಪುರೂರವನಾಗಿ ಸರಗನು ಹಿಡಿದು ನಿಲ್ಲಿಸಲು ಆಸೆಗೈಯಂ ದೆಸೆ ದೆಸೆಗೆ ಚಾಚುವಲು ಚಲುವಂ ತೋರಿ ಎದೆಯಂ ಕಡೆದು ಹಂಬಲ ಉಳಿಸಿ ಮಿಂಚಿನಲು ಮರೆಯಾಗುವ ಊರ್ವಶೀ ಗೌರೀಲಾಸ್ಯ ನಟಗಿತ್ರಿ ಶೇಮುಷಿ ದ್ರವಯಿತ್ರಿ ಶಿವಶಂಕರ ವಶಂಕರಿ ಶಿವಶಂಕರ ವಶಂಕರಿ ಘನಶ್ಯಾಮ ಮುರಳೀ ದುಹಿತೆ ಮಾನವ ಮನದಿ ನಿನ್ನ ಪದಗದಿಯಂತದೋ ವಾಕ್ಕಲೆಗೆ ಎಡಕುವುದ ನಿನ್ನ ಸಾನಂದ ಸಾಕಾರ ರೂಪಂ ಸ್ವರಲತಾ ಬಾಹುಸ್ಫುರಣ ವಿಸ್ತೃತ ಭಾವ ಸಂಭ್ರಾಣಿನಿ
ಮದ್ಮಂಗಳಡೆ ಮುಟ್ಟಿ ಚಿತ್ತವ ಮುದ್ದಿಡುವ ಮನಮೋಹಿನಿ ತನ್ನನೇ ಪರಿ ತನ್ನವರಿಗರ್ಪಿಸಿದನು ಇಂಚರದಿ ಪೇಳೋ ವಿಷಯ ವ್ಯಸನ ಜೇ ಜೇತಾರ ಕುಶಲಮತಿ ವಿಪುಲಾತ್ಮ ಸಂವಿಧಗಲ್ಲದ ಅನ್ಯಗಮ್ಯವಿದೆಂದು ಮೋಹದಿ ಅರುಹಿದನು ಕಂಪಿಸುತ್ತ ಆಗತ್ತದೊಳಗೆ ಅವತರಿಸು ಹರಿಹೃದಯ ಜಾಹ್ನವೀ ಕೃಷ್ಣನ ಮುರುಳಿಗಾನ ಅನ್ನತಕ್ಕಂಥದ್ದು, ವೇಣುಗಾನ ಅನ್ನೋದು, ಆ ತರಂಗಿಣಿ ಇಡೀ ಗೋಕುಲವನ್ನೇ ಆವರಿಸಿತು. ಆ ಬೆಳದಿಂಗಳ ರಾತ್ರಿಯಲ್ಲಿ ಎಲ್ಲರೂ ಗೋಪಾಲಕರು ಕೆಲಸವನ್ನು ಮುಗಿಸಿ, ಗೋಪಿಗೆಯರು ಸಹ ತನ್ನ ಮನಸ್ಸನ್ನು ಆವರಿಸಿರ್ತಕ್ಕಂಥ ಕೃಷ್ಣನ ಕೊಳಲನ್ನು, ಆ ವೇಣುನಾದದ ಇಂಚಲವನ್ನು, ಹರಿದಾಸರು ಹೇಳ್ತಾರೆ, ಅವನ ವೇಣುವನ್ನು ನುಡಿಸಿದಾಗ ದನ ಕರುಗಳು ಇಡೀ ಸೃಷ್ಟಿ ಸ್ಪಂದಿಸಿತು ಅಂತ ಹೇಳ್ತಾರೆ. ಅದು ಆಗುತ್ತೆ. ಸಂಗೀತವನ್ನು, ಹೃದಯವನ್ನು, ನಮ್ಮ ಚಂದ್ರಕಾಂತ್ ಸಂಗೀತದ ಹೃದಯವನ್ನು ಬಲ್ಲವರು. ಸಂಗೀತದ ಹೃದಯದಲ್ಲಿ ಏನು ಬೇಕಾದ್ರೂ ಸಾಧನೆ ಆಗುತ್ತೆ. ತಾವು ಕೇಳಿದ್ರೆ ಒಂದು ರಾಗ ಗುಂಡಕ್ರಿಯ ಅಂತ ಕೇಳಿದೆ. ಕಲ್ಲನ್ನೇ ಒಂದು ಕರಗಿಸ್ತಕ್ಕಂಥ ಒಂದು ಗಾನ, ಆಂಜನೇಯ ಸ್ವಾಮಿ ಹಾಡಿದಂಥ ರಾಗ ಅದು. ನಾರದರಿಗೂ ಆಂಜನೇಯರಿಗೂ ಬಂದಂಥ ಸ್ಪರ್ಧೆ ಇಲ್ಲ, ಅದು ಇಲ್ಲಿ ನಾನು ತರೋದಿಲ್ಲ ಹೆಚ್ಚಿಗೆ. ಆದರೆ ಕಲ್ಲನ್ನು ಕರಗಿಸುವಂಥ ಒಂದು ರಾಗ ಅಂದಾಗ, ಮುರಳಿ ರಾಗ ಅಂದಾಗ, ನಮ್ಮ ಪೂತಿನ ಅವರ ಮತ್ತೆ ಮತ್ತೆ ಗೋಕುಲ ನಿರ್ಗಮನ ಎಲ್ಲವೂ ಜ್ಞಾಪಕ. ಕೃಷ್ಣನ ಕೊಳಲಿನ ಕರೆ ತ್ವರೆ ತ್ವರೆ, ಬೇಗ ಬೇಗ ಹೋಗಿ ನೋಡಿ, ಅವನು ನುಡಿಸ್ತಾ ಇದ್ದಾನೆ, ಮೋಹನ ಮುರಳಿಯನ್ನು ನುಡಿಸ್ತಾ ಇದ್ದಾನೆ. ಹಾಗೆ ಇಲ್ಲಿ ಇಂತು ಮಹಾವಟ ಭಾಂಡೀರ ವಿಕ್ರಮವಾದ ನಿಶ್ಯಂತಿ ವಿಯತ್ಪಥಗಾಮಿನಿಯ. ವಿಯತ್ ಅಂದರೆ ಆಕಾಶ, ವಿಯತ್ತಳ ಆಕಾಶತಳ, ವಿಯತ್ ಪಥಗಾಮಿನಿಯ ಅಂದರೆ ಆಕಾಶಗಾಮಿನಿಯಾಗಿ ತ್ರಿಜಗತ್ಪಾವನೆ, ಎಲ್ಲ ಇಡೀ ಮೂರು ಭುವನವನ್ನು ಪಾವನಗೊಳಿಸತಕ್ಕಂಥ ಕೃಷ್ಣ ಪ್ರಾಣ ಸಂವಾಹಿತೆಯ ಸಂವಹನ ಕ್ರಿಯೆ ಅಂತ. ಆ ಸಂವಹನ ಕ್ರಿಯೆಯಲ್ಲಿ ಕೃಷ್ಣ ಪ್ರಾಣ ಅಂದರೆ ಅವಳ ವೇಣುಗಾನದಲ್ಲಿ ಆ ಕ್ರಿಯೆ ಇರ್ತಾಯಿತ್ತು, ಭಕ್ತಿ ಇರ್ತಾಯಿತ್ತು, ಸೆಲೆ ಇರ್ತಾಯಿತ್ತು, ಅಲ್ಲಿ ನೆಲೆ ಇರ್ತಾಯಿತ್ತು, ಅದಕ್ಕೊಂದು ಬೆಲೆ ಬರ್ತಾಯಿತ್ತು, ಅಲ್ಲೊಂದು ಕಲೆ ಇರ್ತಾಯಿತ್ತು. ಹಾಗೆ ಅವನು ಎಷ್ಟೇ ಆಗಲಿ ಎಲ್ಲವನ್ನು ಬಲ್ಲವನಲ್ವೇ. ಮುರಳಿ ಗಾನವಾಹಿನಿಯನ್ನು ಅವಗಾಹಿಸುತ್ತಾ ಜೀವ ಜಾತಂ ರೂಢಿಗಳ ಬಿಗಿ ಅಳೆದು ಆದರೆ ಏನೇನು ಕಟ್ಟುಕಟ್ಟಲಿ, ಏನು ಸ್ವಲ್ಪ ತುಂಬ ಬಿಗಿಯಾಗಿತ್ತೋ ಅದನ್ನು ಹಾಗೆಯೇ ಸಡಿಲಗೊಳಿಸಿ ಆತ್ಮ ತಾನಾಗಿ. ಅದಕ್ಕೆ ಹೇಳೋದು ರಾಧೇ ಕೃಷ್ಣ ಮತ್ತು ರಾಧೇ ಜೀವಾತ್ಮ, ಕೃಷ್ಣ ಪರಮಾತ್ಮ ಅಂತ ಅರ್ಥೈಸ್ತಾರೆ. ನಾವೆಲ್ಲ ಜೀವಾತ್ಮರು, ಅವನು ಪರಮಾತ್ಮ, ಅವನಿಗೆ ನಾವು ಅರ್ಪಿಸ್ಕೊತಾ ಇದ್ದೀವಿ. ಬಿಗಿ ಅಳಿದು ಹೊಸತನ ಪಡೆದು ಲಘುವಾಗಿ ಚಿನ್ಮಾತ್ರವಾಗುತ್ತ ರಸದೊಳೆ ತೇಲಿತು ಏನೆಂಬೆನೆ. ಕವಿ ತಾನೇ ಅನುಭವಿಸ್ತಾ ಇದ್ದಾರೆ. ಆ ಒಂದು ಕೃಷ್ಣನ ವೇಣುಗಾನವನ್ನು ಆಲಿಸುವಾಗ ಲಘುವಾಗಿ ಹೊಸತನ ಪಡೆದು ಬಿಗಿ ಅಳೆದು ಎಲ್ಲ ಬಗ್ಗೆಯೂ ಚಿನ್ಮಾತ್ರವಾಗಿ, ಚಿತ್ತಕ್ಕೆ ಅಳುಗುವಂಥದ್ದು ಚಿನ್ಮಾತ್ರವಾಗಿ, ಮೃಣ್ಮಯ ಅಲ್ಲ, ಅದು ಚಿನ್ಮಯ, ಚಿನ್ಮಾತ್ರವಾಗುತ್ತ ರಸದೊಳು ತೇಲಿತೇನು ಏನಂಬನೇ ಅಂತ. ಆಮೇಲೆ ಹೇಳ್ತಾರೆ ಏನೇನಾಗುತ್ತೆ ಹಾಗೆ. ಸಾಗರವು ಏರುವುದು ಮಿಗಿಲು, ಕಾನನವು ಏರುವುದು ಕಂಪಂ. ಸಾಗರ ಹೇಗೆ ತನ್ನ ಈ ಮುಗಿಲನ್ನು ಆಕರ್ಷಿಸ್ತವೆ ಒಂದು, ಹಾಗೆ ಆಗಿ ಆ ಮುಗಿಲು ಕಟ್ಟಬೇಕು, ಮೋಡ ಕಟ್ಟಬೇಕು, ಮತ್ತು ಮಳೆಗರಿಬೇಕು. ಹಾಗೆಯೇ ಕಾಡು ಕಾನನ ಕಂಪಂ, ಅಲ್ಲಿ ಅಚ್ಚುಕಟ್ಟಾಗಿ ಒಂದು ಒಂದು ಬೇರೆ 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 ಥರದ ವಾಸನೆ ಇರ್ತದೆ. ಅದು ಕಿವುಟ ಅಲ್ಲ ಅಥವಾ ಮೂಗಿಗೆ ಇದು ಮಾಡ್ತಾರೆ. ಆಹ್ಲಾದಕರವಾದ ಪ್ರಕೃತಿಯೊಳಗೂಡಿದ ಕಂಪು. ಏರುವುದು ಸಕಲ ಜೀವಂ, ಎಲ್ಲ ಇಡೀ ಸೃಷ್ಟಿ ಅಲ್ಲಿ ತಾನಾಗಿ ಊರ್ಧ್ವಗಾಮಿನಿ ಆಗುತ್ತೆ. ವಿಪುಲ ಆತ್ಮ ನಿಸ್ಸೃತ ಗಾನವಂ
ಆ ಒಂದು ಗಾನದಲ್ಲಿ ಲಘಿಮಾಭೂತಿಯಳು, ಲಘಿಮ, ಅಣಿಮ, ಗರಿಮ ಇವೆಲ್ಲವೂ ಕೂಡ ಸಿದ್ಧಿಯ ಒಂದು 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 ಹೊಸ್ತಿಲುಗಳು, ಒಂದು ಮೆಟ್ಟಿಲುಗಳು. ಲಘಿಮಾಭೂತಿಯಳು ಪ್ರೇಮಪ್ಲುದು, ಪ್ರೇಮಪ್ಲುದು, ಪ್ರೇಮವೇ ಅಲ್ಲ, ಡಿವೈನ್ ಲವ್ ಇರ್ತಕ್ಕಂಥ ಸಾಧು ಅಸ್ಮಿನ್ ಪರಮ ಪ್ರೇಮ ಸ್ವರೂಪ ಇತಿ ಭಕ್ತಿ ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಇರ್ತಕ್ಕಂಥ ಒಂದೇ ಸಣ್ಣ ಡೆಫಿನಿಷನ್ ಭಕ್ತಿ. ಸಾ ತು ಪರಮ ಪ್ರೇಮ ಸ್ವರೂಪ. ಎಲ್ಲ ಮೃಣ್ಮಯವನ್ನು ಬಿಟ್ಟು ನಿನ್ನನ್ನೇ ನೀನೇ ನೀನು ನನಗೆ, ನಾನು ನಿನಗೆ, ಆಮೇಲೆ ನೀನಾ ಅದು ಹೊರಟೋಗುತ್ತೆ. ಅಲ್ಲಿ ಅದ್ವೈತ ಬಂತು, ವಿಶಿಷ್ಟಾದ್ವೈತ ಬಂತು, ಎಲ್ಲ ಬಂತು. ಆ ಫಿಲಾಸಫಿ ತಗೊಂಡಿಲ್ಲ ನಾನು. ಆದರೆ ತಾನಾಗಿ ಒಂದಾಗತಕ್ಕಂಥ ಪ್ರೇಮಪ್ಲುತಂ ಕ್ಲಮ ಕಲುಷರಹಿತಂ. ಅಲ್ಲಿ ಕಾಮ ಮುಂತಾದ್ದು ಇಲ್ಲದೆ, ಬೇಟ ಇಲ್ಲದೆ, ಕಲುಷರಹಿತಂ. ಗಾನವೇ ನರನ ಆತ್ಮ ರಸಸಾರ ಸರ್ವಸ್ವವೇ. ಅಲ್ಲಿ ಮಹಾನುಭಾವ ಅವನು ವೇಣುಗಾನ ಮಾಡಿದಾಗ ಅದು ಹೇಗಿತ್ತು, ಆತ್ಮರಸದ ಸಾರ ಸರ್ವಸ್ವ. ಅದು ತುರಿಯ ಪ್ರದವೇ. ತುರಿಯ ಅಂದರೆ ಇವೊಂದು ಅರ್ಥ. ತುರಿಯ ಆಶ್ರಮ ಅಂದರೆ ಸನ್ಯಾಸಕ್ಕೆ ಬರತಕ್ಕಂಥದ್ದು, ಉಂಟು ಮಾಡ್ತಕ್ಕಂಥದ್ದು. ಯಾವುದು ಸನ್ಯಾಸ? ನನ್ನನ್ನು ನಾನು ನಿನ್ನಲ್ಲಿ ಒತ್ತು ಇಟ್ಟುಕೊಳ್ತಕ್ಕಂಥದ್ದೇ ಸನ್ಯಾಸ. ಇಂದ್ರಿಯ ನಿಚಯ ಹುರಿಗೊಂಡ ಆತ್ಮ ಸನ್ನಿಧಿಗೆ 5 ತೆಹ. ಇಂದ್ರಿಯ ನಿಚಯ ಅಂದರೆ ಸಮೂಹ. ಯಾವುದು? 5+5. ಅದಕ್ಕೆ ಕ್ಯಾಪ್ಟನ್ನು ಮನಸ್ಸು. ಅದನ್ನೇ ನಾವು ಇಂದ್ರಿಯಗಳು ಅಂತ ಹೇಳಿ. ಒಂದು ಬಾಹ್ಯ ಇಂದ್ರಿಯ, ಒಂದು ಅಂತರಿಂದ್ರಿಯ, ಆ ಪ್ರಪಂಚ. ಇಂದ್ರಿಯ ನಿಚಯ ಹುರಿಗೊಂಡು ಎಲ್ಲವೂ ಅವನ ವೇಣುಗಾನವನ್ನು ನಾನು ಆಲಿಸುವಾಗ ಇದೆಲ್ಲ ಹೊರಟೋಗಿ ಆತ್ಮಸನ್ನಿಧಿಗೆ 5 ಕೌಶಲದ ಸಂಹರಣ ವಿದ್ಯಾಪ್ರೌಢಿಮೆ. ಅವನಿರ್ತಕ್ಕಂಥ ಆ ವೇಣುನಾದದ ಆ ವಿದ್ಯೆಯ ಪ್ರೌಢಿಮೆ, ಆ ಹಿರಿಮೆ ಗರಿಮೆ ಇದೆಯಲ್ಲ, ಅದು ಲೌಕಿಕವನ್ನು ಮೇರಿದ್ದು, ಪಾರಲೌಕಿಕ ಸೇರಿದ್ದು. ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಹೇಳ್ತಾರೆ, ಪ್ರಕೃತಿ ನನ್ನಲ್ಲಿ 2 ಥರ ಇದೆ ಕಣೋ ಅರ್ಜುನ. ಒಂದು ಅಪರ, ಇನ್ನೊಂದು ಪರ. ಅಪರ ಪ್ರಕೃತಿ ನೋಡು, ಮುಟ್ತೀಯ, ಮೂಸ್ತೀಯ, ಹಿಡಿತೀಯ, ಬಿಗಿತೀಯ, ಅದೆಲ್ಲ ನೀನು ನಿಲುಕುತ್ತೆ. ಪರಾಪ್ರಕೃತಿ ಮಾತ್ರ ನನ್ನ ವಶದಲ್ಲಿ ಇಟ್ಕೊಂಡಿದ್ದೇನೆ, ನಾನು ಅದನ್ನು ಬಿಟ್ಕೊಡೋದಿಲ್ಲ. ಹಾಗೆಯೇ ಸೃಷ್ಟಿ ಸುರಭಿಯ ಸೊರೆಯ ಬಿಡಿಸುವ ಕರುವೆ. ಎಂಥ ಸೊರೆ ಅಂದರೆ ಎಷ್ಟು ಚೆನ್ನಾದ ಜಾನಪದ ಒಂದು ಪದ ಹಾಕಿ. ಸೃಷ್ಟಿ ಸುರಭಿ, ಸೃಷ್ಟಿಯನ್ನೇ ಒಂದು ಕಾಮಧೇನುವಿಗೆ ಹೋಲಿಸಿದ್ದಾರೆ. ಆ ಕಾಮಧೇನುವಿನ ಸ್ವರ ಅಂತಕ್ಕಂಥ ಕರಿತಕ್ಕಂಥ ಹಾಲನ್ನು ಬಿಡಿಸಕ್ಕಂಥ ಕರುವೆ. ಅದು ಅದಕ್ಕಂಥದ್ದು ದೈವೀ ಭಾವವನ್ನು ಬಾಳಿಂ ಹಿಳಿವ ವಾಣಿಯ ಕರವೇ. ತಾಯಿ ಸರಸ್ವತಿಯೇ ನುಡಿಸ್ತಾ ಇದ್ದಾಳೆಯೇ, ಅವಳದೇನಾಯ್ತು. ಅರಿಷಡ್ವರ್ಗ ದುರ್ಗೋ ಉತ್ತರಣ ಮಾರ್ಗವೇ. ಏನು ಅರಿಷಡ್ವರ್ಗ, ಈಗ ತಾನು ಹಿಂದೆ ಹೇಳಿದ್ವಿ ಹಾಗೆ, ಈ ಅರಿಷಡ್ವರ್ಗ ಏನಿದೆಯೋ ಆ ದುರ್ಗ, ಆ ಬಿಗಿ, ಅದನ್ನು ಬಿಡಿಸಿ ಅವನ ಕಡೆಗೆ ಕರ್ಕೊಂಡು ಹೋಗ್ತಾನೆ ಮಾರ್ಗವೇ. ಭಾರತ ಮಹಾಮತಿ ಸಮುದ್ರತ ಸುಧಾಸ್ವರ ಸಂಜೀವಿನಿ ಕಲ್ಪವೇ. ಭಾರತ ಮಹಾಮತಿ. ಇಲ್ಲಿ ಒಂದು ಭಾರತ ಅಂದರೆ ಅರ್ಜುನಿಗೂ ಭಾರತ ಅಂತ ಕರೀತಾನೆ ಗೀತೆಯಲ್ಲಿ ಕೃಷ್ಣ. ಆಮೇಲೆ ಭಾರತ ಮಹಾಮತಿ ಅಂತಂದಾಗ ವೇದವ್ಯಾಸರು ಕಲ್ಪಿಸಿಕೊಂಡಂಥ ಮಹಾಭಾರತವೇ. ಅಥವಾ ಭಾರತ ಮಹಾಮತಿ, ಅದನ್ನು ಹಾಡಿದವನು, ಅದನ್ನು ಹೇಳಿದನು, ಪ್ರಚೋದಿಸಿದವನು, ಪ್ರೇರಿಸಿದನು ಕೃಷ್ಣ. ಭಾರತ ಮಹಾಮತಿ ಸಮುದ್ರದ, ಅದನ್ನು ಉತ್ತರಿಸಿದ ಸುಧಾಸ್ವರ ಸಂಜೀವಿನಿ ಕಲ್ಪವೇ. ಬಂಧುರ ಕಲ್ಪನಾ ಕಲ್ಪವೇ ಅಂತ ಒಂದೊಂದು ಪದ, ಒಂದೊಂದು ಇಡಿಯತನ ಅವರು ಪೂರ್ಣಿಸಿದ್ದಾರಲ್ಲ, ಪವಣಿಸಿರುವುದು ಜಗ ಅದು ನೋಡಿ, ಪುರೂರವ ಊರ್ವಶಿ ಅವರ ಪ್ರಣಯ, ಅವರ ಪ್ರೇಮ ಅದು ಹೇಗಿತ್ತು. ಅದು ದೇವತೆಗಳಿಗೂ ಕೂಡ, ಅದು ವಿಕ್ರಮ ಋಷಿಯ ಕಾಳಿದಾಸನ ನಾಟಕವಂತ ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ನಮ್ಮ ಮಹಾಭಾರತದಲ್ಲಿ ಅದು ಬರುತ್ತೆ, ಊರ್ವಶಿ ಪುರೂರವ ಪ್ರಸಂಗ. ಅಲ್ಲಿ ಆ ಊರ್ವಶಿ ಪುರೂರವ ಒಬ್ಬರನ್ನೊಬ್ಬರು ವರೆದಿರ್ತಾರೆ. ಆಮೇಲೆ ಅದಕ್ಕೆ ಒಂದು ಸನ್ನಿವೇಶ ಬದುಗುತ್ತೆ. ಊರ್ವಶಿ ಪುರೂರವನ ಜೊತೆ ಇರೋ ಹಾಗೆ. ಅದರಲ್ಲಿ ಅವರಿಬ್ಬರಲ್ಲಿ ಅವನು ಮಗನು ಹುಟ್ಟುತ್ತಾನೆ, ಅವನು ವಾಪಸ್ಸು ಹೊರಟೋಗ್ತಾಳೆ. ಅದು ಅಪ್ಸರೆಯರ ಧರ್ಮ, ಅವ್ರು ಇರಬೇಕು, ಮಗ ಆದ ತಕ್ಷಣ ಹೊರಡ್ತಾ ಇರಬೇಕು. ಮೇನಕ್ಕೆ ವಿಶ್ವಾಮಿತ್ರರು ಅದೇ ಆಗಿದ್ದು. ನೀವು ದೇವುಡು ಅವರ ಮಹಾಬ್ರಾಹ್ಮಣ ಓದಿದಾಗ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಜಗ ಪುರೂರವವಾಗಿ ಸೆರಗನು ಹಿಡಿದು ನಿಲ್ಲಲು ಆಸೆಗೈಯಂ ದೆಸೆಗೆ ಚಾಚುವ ಹಿಡಿದ ಪುರುಷಿಯ ಸೆರಗನ್ನು ಚಾಚುವ
ಆ ಆ ರೀತಿಯಲ್ಲಿ ಚೆಲುವ ತೇವ್ರಿ ಎದೆಯಂ ಕಳೆದು ಹಂಬಲ ಉಳಿಸಿ ಮಿಂಚಿದಲು ಮುರಿಯುವಾಗ ಊರ್ವಶಿ ಹಾಗೆ ಹೊರಟೋಗಿದೆ. ಗೌರಿ ಲಾಸ್ಯ ನಟಯಿತ್ರಿ, ಎಷ್ಟು ಚೆನ್ನಾಗಿ ತಂದಿದ್ದಾರೆ. ಗೌರಿ ಲಾಸ್ಯ ಮಹಾತಾಯಿ ಆ ಒಂದು ಕಲ್ಪನೆಯಿಂದ ಅಲ್ಲಿಂದ ಬಂದಂತಹ ಆ ಲಾಸ್ಯ ನಟಯಿತ್ರಿ ನಟಿಸಿರ್ತಕ್ಕಂಥದ್ದು. ಶೇಮುಷಿ ದ್ರವ್ಯತ್ರಿ, ಶಾಶ್ವತವಾಗಿ ಇರ್ತಕ್ಕಂಥ ಶೇಮುಷಿ ಅನ್ನೋ ಪದ ನಮ್ಮಲ್ಲಿ ಶ್ರೀಭಾಷ್ಯ ರಾಮಾನುಜರ ಶ್ರೀಭಾಷ್ಯದಲ್ಲೂ ಬರುತ್ತೆ. ಅಖಿಲ ಭುವನ ಜನ್ಮ ಸ್ಥೇಮ ಭಂಗಾದಿ ಲೀನೆ ವಿನತ ವಿವಿಧ ಭೂತವು ರಾತ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಭವತು ಮಮ ಪರಸ್ಮಿನ್ ಶೇಮುಶ್ರೀ ಭಕ್ತಿರೂಪ. ಭಕ್ತಿರೂಪವಾಗಿ ನನ್ನಲ್ಲಿ ಗೋಚರನಾಗು ಶ್ರೀನಿವಾಸ ಅಂತ ರಾಮಾನುಜರು ಬೇಡ್ತಾರೆ. ಅದು ಶೇಮುಷಿ ಎಂದೇ ನೀವು ಬಾಗು, ಪ್ರಕಟವಾಗು. ನೋಡಿ ಆ ಇನ್ಫ್ಲುಯೆನ್ಸ್ ಅವರಿಗೆ ಬಂದಿದೆ ಇಲ್ಲಿ. ಧ್ರುವಯತ್ರಿ ಶಿವಂಕರ ವಶಂಕರೆಯ, ಎಷ್ಟು ಚೆನ್ನಾಗಿ ಈ ಪದಪುಂಜ ಎಷ್ಟು ಚೆನ್ನಾಗಿದೆ. ಘನಶ್ಯಾಮ ಮುರಳಿ ದುಹಿತೆ ಹಾಡ್ತಾ ಇಲ್ಲ ಘನಶ್ಯಾಮ, ಆ ಘನಶ್ಯಾಮ ಸುಂದರ ನೀವು ಕೇಳಿದ್ದೀರಿ. ಅದ ಇಲ್ಲಿ ಘನಶ್ಯಾಮ ನೀಲಮೇಘ ಶ್ಯಾಮ ಮುರಳಿ ದುಹಿತೆ, ಅವನ ಚುಂಬಿಸಿದ ಮುರಳಿ ಸ್ವರದಿಂದ ಬಂದಂಥ ಮಾನವ ಮನದಿ ನಿನ್ನ ಪದಗತಿ ಎಂಥದವು ಅಮ್ಮ. ಮನಸ್ಸಿನಲ್ಲಿ ಕವಿ ಹೇಳ್ಕೊತಾ ಇದ್ದಾರೆ. ಇದು ಅವರೇನೆ ಸ್ವತಃ ಅನುಭವಿಸ್ತಾ ಇದ್ದಾರೆ. ಒಳ್ಳೆ ಅನುಭವಿ ಕವಿ ಅವರು. ಮಾನವ ಮನದಿ ನಿನ್ನ ಪದಗತಿ ಎಂಥದವು ಅಮ್ಮ. ನೀನು ಹೇಗೆ ನೀನು ನರ್ತಿಸ್ತೀಯಾ, ನೀನು ಹೇಗೆ ತೋರ್ತಿದ್ದೀಯಾ. ವಾಕ್ ಕಲೆಗೆ ಎಟಕುವುದೇ, ವಾಕ್ ಕಲೆ, ಮಾತು ಕಲೆ, ಎದಕ್ಕೂ ಎಟಕುತ್ತದೇನೋ ನಿನ್ನ ಸಾನಂದ ಸಾಕಾರ ರೂಪಂ. ನಿಮ್ಗೆ ಬಂತಲ್ವ, ನಿಮ್ಗೆ ಬಂತಲ್ವ, ಹಾಡಿ ಹಾಡಿ ನಿನ್ನ ಸಾನ ಎಲ್ಲಿ ತನಕ ಬಂತು, ನಿನ್ನ ಸಾನಂದ ಸಾಕಾರ ರೂಪಂ ಅಮ್ಮ. ಸಾಮಾನ್ಯಲು ಸ್ವರಲತಾ ಬಾಹುಸ್ಫುರಣ ವಿಸ್ತೃತ ಭಾವ ಸುಹ್ರಾದಿನಿ ಸಂಹ್ರಾದಿನಿ ಮರ್ಮಗಳೆಡೆಗೆ ಮುಟ್ಟಿ ಚಿತ್ತವ ಮುದ್ದಿಡುವ ಮನಮೋಹಿನಿ ತನ್ನ ನೇಬರಿ ತನ್ನವರಿಗೆ ಅರ್ಪಿಸಿದನ್ನು ಇಂಚರದಿ ಬೀಳವು. ಇಂಚರದಿ ಇನಿದಾದ ಸ್ವರದಿ ಇಂಚರ ಅಂತ ಸಿಹಿಯಾದ ವೇಣುಗಾನ ಸ್ವರದ ಆ ಸ್ವರದಲ್ಲಿ ಹೇಳಮ್ಮ. ವಿಷಯ ವ್ಯಸನ ಚೇತಾರೆ ಕುಶಲಮತಿ. ಆ ವಿಷಯ ವ್ಯಸನ ಒಂದು ರೀತಿ ಹೇಳಬೇಕು ಅಂದರೆ ವಿಷಯಗಳಿಂದ ಉಂಟಾಗಿರ್ತಕ್ಕಂಥ ವ್ಯಸನ ಅಂತ ಬೇಡ, ಅದೇ ಬೇರೆ. ಅದನ್ನು ಬಿಟ್ಟು ಇವನ ಕಡೆಗೆ ಕೃಷ್ಣನ ಮುರಳಿ ಗಾನದಲ್ಲಿ ಅದನ್ನು ಬಿಟ್ಟು ಅವನೇ ಅವನನ್ನೆಯೇ ಅವನಿಗಾಗಿಯೇ ಅನ್ನುವ ಭಾವನೆ ಬರ್ತದಲ್ಲ. ವಿಷಯ ವ್ಯಸನ ಜೇತಾರ ಕುಶಲಮತಿ ವಿಪುಲ ಆತ್ಮ ಸಂವಿದಗೆ ಅಲ್ಲದೆ ಅನ್ಯಗೆ ಅಗಮ್ಯವಿದು. ಬೇರೆ ಬೇರೆಯವರಿಗೆ ಆಗೋದಿಲ್ಲ. ಇದೇನಿದ್ರು ಕೃಷ್ಣನಲ್ಲಿ ಲೀನನಾಗ್ತಕ್ಕಂಥ ಭಕ್ತರಿಗೆ ಮೀಸಲು ಎಂದು ಮಗೋದಿರುವುದೇ ಅನುಕಂಪಿಸುತ್ತೆ. ನೀನು ಆ ಕಡೆ ಈ ಕಡೆ ನನ್ನ ಬಿಟ್ಟು ಹೋಗಬೇಡಮ್ಮ. ಅನುಕಂಪಿಸಿದ ಜೊತೆಯಲ್ಲಿ ವಾಗರ್ಥದಳು ಅವತರಿಸು ಹರಿಹೃದಯ ಜಾಹ್ನವಿ. ಎಷ್ಟು ಚೆನ್ನಾಗಿದೆ ವಾಗರ್ಥದಳು. ಆ ಒಂದು ವಾಗರ್ಥ ಅಂದ ತಕ್ಷಣವೇ ನಮಗೆ ಕಾಳಿದಾಸ ಜ್ಞಾಪಕ ಬರಬೇಕು. ವಾಗರ್ಥ ಇವ ಸಂಪ್ರಕ್ತವು ವಾಗರ್ಥ ಪ್ರತಿಪದೆಯೇ ಜಗದಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಮಹಾನ್ ಭಾವರಾದಂಥ ಜಗದೀಶ್ವರರಾದಂಥ ದೇವದಂಪತಿಗಳಾದ ಪಾರ್ವತಿ ಪರಮೇಶ್ವರ ದಾಂಪತ್ಯವನ್ನು ಅಲ್ಲಿ ಕವಿ ವಾಕ್ ಅರ್ಥಗಳಿಗೆ ಹೋಲಿಸಿದ್ದಾನೆ. ನೋಡಿ, ಮಾತಿಗೊಂದು ಅರ್ಥ ಬಹಳ ಸಾರೂಪ್ಯ ಬರಬೇಕಲ್ಲಿ. ಸಾರೋಕ್ಯವೂ ಬರಬೇಕು, ಸಾರೂಪ್ಯವೂ ಬರಬೇಕು. ಅಂಥ ರೀತಿಯಲ್ಲಿ ಮಾತ್ರ ಅದು ಕಾವ್ಯವಾಗಿ ಇರ್ತದೆ, ಇಲ್ಲದೆ ಅದಾಗೋದಿಲ್ಲ. ವಾಗರ್ಥಗಳು ಅವತರಿಸು ಹರಿಹೃದಯ ಜಾಹ್ನವಿ. ಕೃಷ್ಣನ ಹೃದಯದಲ್ಲಿ ಇರತಕ್ಕಂಥ ದೇವಗಂಗೆ. ತನ್ನುಸಿರ ಬಿದಿರೊಳು ಹರಿಸಿ ಬೆರಳಾಡಿಸುತ್ತ ಬಂಧವಂ ನಿರ್ಮುಕ್ತಿಯಂ ಹದವರಿತು ನಡೆಗೊಳಿಸಿ ಮುದವಂ ಮೂರ್ತೀಕರಿಸುವ ಅಕ್ಕಜದ ಗೋವಳನ ನಾದಶಿಲ್ಪಂ ಗುಡಿಯ ಕಟ್ಟಿದ ಅದಾವ ಭವ ಸಂತರಣ ಭಾವಕ್ಕೆ ತಿರೈದು ಕರಗಿ ನೆರೆಗೊಂಡುದೋ ತನ್ನೆಲ್ಲ ಚಲುವಿನ ತುಂಬಿನಿಂ ಕರ್ಣಾರ್ಣವಕ್ಕೆ ವಿದ್ರವಿಸೆ ಸುಧಾರ್ಣವ ಶಯನ ಮಣಿವರ್ಣ ವಂಶ ಸಂಚೋದಿತಂ ಸ್ವರವಾಹಿತಂ ತಾನೊಂದೇಯುಂಟೆ ಎನಿಸುವ ಈ ಲಯ ವಿನ್ಯಸ್ತ ವೇಣುಸ್ವನಂ ಕೊಂಡುದೇನಂ
தந்துதேனம் ರುಚಿಗಳಂ ಕೊಂಡಿತಿಡೆಯುಂ ರುಚಿರತರ ಅಮಾಯ ಎನಿಸಲದ ತಾಂ ಮೌನದೊಳು ವಿರಮಿಸುವ ಸಮಯದಿ ಮಾಧವಿಯೊಳಿಲ್ಲ ಮಧುವಾ ಮಾಧವಂ ಕೊಳಲತ್ತೆ ತುಟಿಗೆನೆ ವಿಷಯಗಳ ಕರಣಾಹರಣ ಬಲಹರಣ ಮುರಳಿ ಮಾಯೆಯನು ಹೊಗಳಿ ಮುಗಿಸಲು ಬಹುದೇ ರುಚಿಯಿಲ್ಲ ಎಳಗರಿಕೆಯೊಳು ಮಂದೆಗೆ ಕುಡಿಯುವುದ ತೊರೆದು ಮೊಲೆದೊಟ್ಟ ಕಳಚುತ ಕಣ್ಣರಳಿಪುದು ಹಸುಳೇ ಮನೆ ವಾರ್ತೆಗಳು ರುಚಿಸವು ಹೆಂಗಳಿಗೆ ಆಟದ ಬಯಕೆ ಹುಡುಗರಿಗೆ ಬೇಹರದ ಸುದ್ದಿ ಹಿರಿಯರಿಗೆ ಕುಲವೃದ್ಧರಿಗೆ ಬಿರುನುಡಿ ಏಕಾತ್ಮವಾದುದು ಅದಾ ಸಹೃದಯ ನೆರವಿ ಮುರಳೀನಾದ ಮಗ್ನಂ ಪ್ರೀತಿಮಯ ಆನಂದಮಯ ಅಮೃತ ಅಪಾನೋತ್ತೇಜಿತ ಮನಂ ಲಯ ಸಂಯಮಿತ ಮೃದು ಜಟಲ ಪಟುಸ್ವರ ಗತಿರಮಿತ ಹೃದಯಂ ಮುದವಿಶ್ರಬ್ಧವಾದುದು ಜನಂ ನಿಷ್ಕ್ರಿಯಂ ಜಾಗರಿಸಿಯಂ ನಿಶ್ಚಲಂ ಕಪಿನಿಕರ ನೀರವಂ ಶುಕಪಿಕಕುಲಂ ಶೇನಂ ಮೃಗ ಅಪ್ಯವ್ಯಾಪಾದನೋತ್ಸಾಹೀನಂ ಗಗನ ನೀಲಂ ಜಾಹ್ನವಿ ಮಾಗರ್ಥದಳು ಅವತರಿಸು ಹರಿಹೃದಯ ಜಾಹ್ನವಿ. ಎಷ್ಟು ಚೆನ್ನಾಗಿದೆ. ಮನಸ್ಸಿನ ಹೃದಯದಲ್ಲಿರ್ತಕ್ಕಂಥ ದೇವಗಂಗೆ ತನ್ನ ಉಸಿರ ಬಿದಿರುಳು ಹರಸಿ ಬರಳಾಡಿಸುತ್ತಾ ಕೊಳಲನ್ನು ಹಿಡಿದಿದ್ದಾನೆ ಕೃಷ್ಣ. ಅದು ಹೇಗೆ ನುಡಿಸ್ತಾನೋ, ಅದು ಹೇಗೆ ಬೆರಳನ್ನು ಆಡಿಸ್ತಾನೋ ಗೊತ್ತಿಲ್ಲ. ತನ್ನ ಉಸಿರ ಬಿದಿರೊಳು ಹರಿಸಿ ಬೆರಳಾಡಿಸಿದ ಬಂಧವಂ ನಿರ್ಮುಕ್ತಿಯಂ ಹದವರಿತು ನಡೆಗೊಳಿಸಿ. ನೋಡಿ, ಅಲ್ಲಿ ಕೊಳಲಿನ ಜೊತೆಗೆ, ಕೊಳಲಿನ ಸ್ವರದ ಜೊತೆಗೆ ಅವನು ಮುಕ್ತಿಯನ್ನೇ ನೀಡ್ತಾನೆ ಸಂಗೀತದಿಂದಾಗಿ. ನಡೆಗೊಳಿಸಿ ಮುದವಂ ಮೂರ್ತೀಕರಿಸುವ ಅಕ್ಕಜದ ಗೋವಳ ಕೃಷ್ಣನನ್ನು ಗೋವಳ ಅಂತ ಕೃಷ್ಣ ಪೋತಿನ ಕರೆದಿದ್ದಾರೆ. ಗೋವಳದ ನಾದಶಿಲ್ಪಂ ವಾಕ್ಶಿಲ್ಪಂ ಅಂತೀವಿ, ರೂಪಶಿಲ್ಪಂ ಅಂತೀವಿ. ಇಲ್ಲಿ ನಾದಶಿಲ್ಪಂ, ಅವನ ಮಹಾನ್ ಭಾವನ ಮುರಳಿ ನಾದವೇ ಒಂದು ಶಿಲ್ಪ ಆಯಿತು, ಶಿಲ್ಪವನ್ನು ಸೃಜಿಸಿತು. ಈಗ ನಾವು ಹೊಯ್ಸಳರ ಶಿಲ್ಪ ಅಂತೀವಿ ನೋಡಿ. ಎಂಥ ಅಂದ, ಎಂಥ ಒಂದು ಚಂದ, ಎಂಥ ಬಿಡುಗು, ಎಂಥ ಲಾಸ್ಯ, ಎಂಥ ಭಿನ್ನಾಣ. ಆ ರೀತಿ ಗೋವಳನ ನಾದಶಿಲ್ಪಂ ಗುಡಿಯ ಕಟ್ಟಿತು. ಹಾಗೆ ಅದೇ ಒಂದು ದೇವಸ್ಥಾನ ಕಟ್ಟಿದಂಥ ದೇವಾಲಯದ ಅಲ್ಲಿ ಕೃಷ್ಣನೇ ಆರಾಧ್ಯ ಗುಟ್ಟಿ ಕಟ್ಟಿತು. ಅದಾವ ಭಾವ ಸಂತರಣ ಭಾವನೆ, ಭಾವ ಇಹದಿಂದ ದೂರಾಗಿಸುವ ಅಂತ. ತಿರೆ ಇದು ಕರಗಿ ನೆರೆಗೊಂಡುದ ಭೂಮಿಯೇ ಆ ಕೃಷ್ಣನ ವೇಣುಗಾನದಿಂದ ಕರಗಿ ಪ್ರವಾಹ ಬಂದೋರ್ತು. ತನ್ನೆಲ್ಲ ಚಿಲುವಿನ ತುಂಬಿನಂ ಕರ್ಣಾರ್ಣವಕ್ಕೆ, ತನ್ನ ಎಲ್ಲ ಆ ಒಂದು ಸೌಂದರ್ಯ ಏನಿತ್ತೋ ಭೂಮಿಯಲ್ಲಿ ಅದು ಎಲ್ಲ ತುಂಬಿಕೊಂಡು ಕರ್ಣಾರ್ಣವಕ್ಕೆ ಅನ್ನೋ ಪದ ಹಾಕಿದ್ದಾರೆ. ಕರ್ಣ ಅಂದರೆ ಕಿವಿ ಎಂಬ ಸಮುದ್ರಕ್ಕೆ, ಕಿವಿಯನ್ನು ಸಮುದ್ರಕ್ಕೆ ಅಂದರೆ ಆ ಸಮುದ್ರ ತರಹ ತರಂಗವಾಗಿ ಲಹರಿಯಾಗಿ ಹರಿಬಂತು ಕೃಷ್ಣನ ವೇಣುಗಾನ. ವಿದ್ರವಿಸೇ ಸುಧಾರ್ಣವ ಶಯನ. ಕರ್ಣಾರ್ಣವ ಒಂದು, ಸುಧಾರ್ಣವ ಅಂದರೆ ಕ್ಷೀರಸಾಗರ ಅಂತ, ಕ್ಷೀರ ಸಮುದ್ರ ಅಂತ. ಶಯನ ಕ್ಷೀರಸಾಗರ ಶಯನ. ನಮ್ಮ ಚಂದ್ರಕಾಂತರು ಕ್ಷೀರಸಾಗರ ಶಯನ ಆ ಹಾಡನ್ನೇ ಹಾಡ್ತಾರೆ ಅವ್ರು ಬೇಕಾರೆ. ಕ್ಷೀರಸಾಗರ ಸುಧಾರ್ಣವ ಶಯನ ಮಣಿವರ್ಣ ವಂಶ ಸಂಶೋಧಿತಂ ಸ್ವರವಾಹಿತಂ. ಆ ವೇಣುಗಾನದಲ್ಲಿ ಬರುವ ಸ್ವರ ಇದೆಯಲ್ಲ, ಅದು ಸಾರಿಗಾಮ ಪದ ನಿಸ ಸಾರಿ ದಪ ಮಗರಿಸ ದಾಟಿದ್ದು ಅಂತ. ಅದನ್ನು ನಾವು ಸಣ್ಣಗೆ ಒಂದು ಆಕ್ಟೇವ್ಸ್ ಅಂತ ಕರಿತೀವಿ ನೋಡಿ, ಅದು ಹಾಗೆ. ತಾನೊಂದೇ ಉಂಟು ಒಂದೇ ಒಬ್ಬನೇ ಏಕಂ ಎರೆಸುವ ಈ ಲಯವನ್ಯಸ್ತ ವೇಣುಸ್ವನ ಕೊಂಡುದೇನು.
ಈ ಒಂದು ಲಯಬದ್ಧವಾದ ಅಚ್ಚುಕಟ್ಟಾಗಿ ಪ್ರಕೃತಿಯನ್ನು ಅಚ್ಚುಕಟ್ಟಾಗಿ ಸ್ವೀಕೃತಿ ಮಾಡ್ತಕ್ಕಂಥ ನಮ್ಮೆಲ್ಲರೂ ಎಲ್ಲಿಗೋ ಕರೆದೊಯ್ತಕ್ಕಂಥ ಈ ವೇಣನಾದ ಕೊಂಡುದೇನು ಏನಪ್ಪ ತಗೊಂಬಂತೋ ತಂದುದೇನು ಏನು ತಂದಿದೆಯಯ್ಯ ರಶುಗಳಂ ಕೊಂಡಿತು ಇಳೆಯಂ ರುಚಿರತರಮಾಯಿತು ಇನಸಲು. ಎಷ್ಟೋ ರುಚಿಗಳಿದೆಯಲ್ಲ ನಮ್ಮಲ್ಲಿ ಬರ್ತಲ್ಲ, ಖಾರ ಸಿಹಿ ಅದೆಲ್ಲ ಮೀರಿದ ಈ ಅಮೃತ ರುಚಿ ಅದು ಕೊಂಡಿತು. ಅದು ತಗೊಂಬಂತು ಇಳೆಯಂ, ಭೂಮಿಯಿಂದ ತಗೊಂಡು ಬಂದು ಊರ್ಧ್ವಮುಖವಾಗಿ ಬಂತು. ರುಚಿರತಾರವಾಯಿತು. ರುಚಿರ ಅಂದರೆ ವಿಶೇಷವಾದ ವಿಶೇಷವಾಗಿ ಆಯಿತು ಎನಿಸಲು. ಹಾಗೆ ಅನ್ನಿಸಿದಾಗ ಆ ಮೌನದಳು ವಿರಮಿಸುವ ಸಮಯ ಇದೆಲ್ಲ ಆಗಿ ಮೌನದಿಂದ ಪ್ರಕೃತಿ ಇದೇ ಮೌನದಿಂದ ಇದ್ಕೊಂಡು ಆ ವೇಣುನಾದವನ್ನು ಕೇಳಿದಾಗ ಮಾಧವಿಯೋಳು ಇಲ್ಲ ಮಧುವು ಆ ಮಾಧವಂ ಕೊಳಲಿತ್ತೆ ತುಟಿಗೆ ಎನೆ ವಿಷಯಗಳ ಕರಣಹರಣ ಬಲಹರಣ ಮುರಳೀವಾಯಿಯನ್ನು ಹೊಗಳಿ ಮುಗಿಸಲು ಬಹುದೇ ಆಗುತ್ತೆಯೇ. ಆ ಮಹಾನ್ ಭಾವನೆ ಮುರಳೀನಾದವನ್ನು ಕುರಿತು ಹೇಳಲಿಕ್ಕಾಗುತ್ತೆಯೇ. ಕರಣಾಹರಣ ಇಂದ್ರಿಯಗಳನ್ನು ಅಪಹರಿಸ್ತಕ್ಕಂಥ ಬಲಹರಣ ಎಲ್ಲವನ್ನು ಮೀರಿಸಿ ಅವನ ಕಡೆಗೆ ಕರ್ಕೊಂಡು ಮುರಳಿ ಮಾಯಿ. ಆ ಮುರಳಿ ಮಾನೆ ಎನ್ನುವುದನ್ನು ಒಂದು ಕೃಷ್ಣ ಕೂತಿನ ಭಾವಗೀತಲ್ಲೂ ತಂದಿದ್ದಾರೆ. ಅದರಿಂದಾಗಿ ರುಚಿಯಿಲ್ಲ ರುಚಿಯಿಲ್ಲ ಎಳಗರಕೆಯಳು ಮಂದಗೆ. ಹಾಗೆ ಕರುಗಳು ಹಸುಗಳು ಮೇಯ್ದನ್ನು ಬಿಟ್ಟು ನೋಡ್ತಾ ಇದೆ. ಇದು ನಮ್ಮ ಶ್ರೀಪಾದರಾಜರು ಮುಂತಾದ ಮಹಾನ್ ಹರಿಹರದಾಸರ ಗೀತೆಗಳದ್ದು ಬರುತ್ತೆ, ಕೀರ್ತನೆಗಳದ್ದು. ರುಚಿಯಿಲ್ಲ ಎಳಗಳಕೆಯಳು ಮಂದಗೆ ಕುಡಿಯುವುದ ತೊರೆದು ಒಲೆದೊಟ್ಟೆ ಕಳಚುತ್ತ ಕಣ್ಣರಳಿಬದು ಹಸುಳೆ. ಕರುಗಳು ಹಾಗೇನೆ ಒಲೆ ಹಾಲು ಕುಡಿದ್ಬಿಟ್ಟು ಹಾಗೆ ನಿಂತಂತೆ. ಹಾಗೆಯೇ ಹಸುಳೆ ಮಗು ಕೂಡ ಆ ಕೃಷ್ಣನ ಒಂದು ಮುರಳೀನಾದವನ್ನು ಕೇಳಿದಾಗ ಹಾಲು ಕುಡಿದ ಮರೀತಂತೆ. ಮನೆ ವಾಳ್ತೆ ರಂಜಿಸವು ಹೆಂಗಸರಿಗೆ ಅದು ಇದು ಮಾತಾಡ್ಕೋತಾರ. ಅದೆಲ್ಲ ಈಗ ರುಚಿಸೋದಿಲ್ಲ ಕೃಷ್ಣನ ಮುರಳೀಗಾನದ ಎದುರಿಗೆ. ಆಟದ ಬಯಕೆ ಹುಡುಗರಿಗೆ ಅದಾಟನ್ನು ಮಾಡೋದು ಇದನ್ನ ಆಡೋಣ ಬಾರೋ ಸಾಯಂಕಾಲ ಅಂತಂದು ಅದು ಕೃಷ್ಣನ ಮುರಳಿ ಬಂದರೆ ಆಗ ಮಧ್ಯೆ ಮುಗ್ದೋಯ್ತು ಕತೆ. ಬೇಹರದ ಸುದ್ದಿ ಹಿರಿಯರಿಗೆ ಅದು ಇದು 208 ಸುದ್ದಿಗಳು ಇರ್ತವಲ್ಲ ಹಿರಿಯರಿಗೆ, ಅದು ಆ ಸುದ್ದಿ ಏನು ಬೇಡಪ್ಪ, ಕೃಷ್ಣನ ಮುರಳಿ ಗಾನವನ್ನು ಕೇಳು. ಕುಲವೃದ್ಧರಿಗೆ ಬಿರುನುಡಿ, ವಯಸ್ಸಾದ ಮೇಲೆ ಏನೋ ಒಂದು ಕಟಕಿಯಾಗಿ ಮಾತಾಡ್ಬಿಡೋದು ಅದು ಬೇಡ. ಆ ಕಟಗಿ ಮಾತನ್ನು ಹೋಗಿಸುತ್ತೆ ಈ ಮುರಳೀನಾದದ ಮಧುರ. ಏಕಾತ್ಮ ಮಾಡುವುದು ಆ ಸಹೃದಯ ನೆರವೇ. ಏಕಾತ್ಮ ಒಂದೇ ಒಂದು ಅದ್ವೈತ ಒಂದೇ ಒಂದು ಅಂತ ಅನಿಸುತ್ತೆ. ಸಹೃದಯ ನೆರವಿ ಸಹೃದಯತೆ ಇರ್ತಕ್ಕಂಥದ್ದು ಮುರಳಿ ನಾದ ಮಗ್ನಂ ಪ್ರೀತಿಮಯಂ ಆನಂದಮಯಂ ಅಮೃತ ಪಾರೋತ್ತೇಜಿತ ಮನಂ ಲಯ ಸಂಯಮಿತ ಮೃದು ಚಟುಲ ಪಟುಸ್ವರ ಗತಿ ರಮಿತ ಹೃದಯಂ. ಇದೀಗ ಬರ್ತಲ್ಲ ಹೃದಯಂ ಹೃದಯಂ ಮುದವಿಶ್ರಬ್ಧವಾದುದು ಜನಂ. ಬಹಳ ಸಂತೋಷ ಎಷ್ಟೆಂದರೆ ಮೈ ಮರೆಪಟ್ಟರಂತೆ ಜನಗಳು. ನಿಷ್ಕ್ರಯಂ ಎಲ್ಲರೂ ಸುಮ್ಮನೆ ಜಾಗರಿಸಿಯಂ ಜಾಗರಣೆ ಇದ್ದರೂ ಜಾಗೃತಿ ಇದ್ದರೂ ಅವನಲ್ಲೇ ಅವನ ಗಾನದಲ್ಲೇ ಇದ್ದುಕೊಂಡು. ನಿಶ್ಚಲಂ ಕಪಿನಿಕರ ನಿಶ್ಚಲಂ. ಚಟುವಲ ಮತಿಯಿಂದ ಕಪಿ ಬುದ್ಧಿ ಇರ್ತೀವಿ ನಾನು. ಅದನ್ನು ಬಿಟ್ಟು ಕೋತಿಗಳು ಕೂಡ ಆ ಕೋತಿಯ ಸಮೂಹ ಕಪಿನಿಕರ ಸಮೂಹ ಆ ಸಮೂಹ ಕೂಡ ಕೃಷ್ಣನ ಒಂದು ವೇಣುಗಾನದಲ್ಲಿ ನಿಶ್ಚಲ. ಅಂದರೆ ಆ ರೀತಿ ಪ್ರಕೃತಿಯನ್ನೇ ಮೋಹಿಸ್ತಕ್ಕಂಥದ್ದು, ಪ್ರಕೃತಿಯನ್ನೇ ವಶಪಡಿಸಿಕೊಳ್ತಕ್ಕಂಥದ್ದು ಆ ರೀತಿ ಇರ್ತಕ್ಕಂಥ. ನೀರವಂ ಶುಕ ಪಿಕ ಕುಲಂ. ತಾವು ಆ ಗಿಣಿಗಳು ಆ ಪಿಕ ಅಂತಕ್ಕಂಥ ಕೋಗಿಲೆಗಳು ಆ ಸಮೂಹ ಅದು ಹಾಡನ್ನು ನಿಲ್ಲಿಸಿ ಕೃಷ್ಣನ ವೇಣುಗಾನವನ್ನೇ ಕೇಳುತ್ತಾ ಇದೆ. ಶೇನಂ ಮೃಗವ್ಯ ವ್ಯಾಪೋದ ಉತ್ಸಾಹಹೀನಂ ಗಗನಲೀನಂ. ಅಂದರೆ ಹಾರತಕ್ಕಂಥ ಹಕ್ಕಿಗಳು ಗಗನಲೀನಂ ತಾವಾಗಿ ಹಾಗೇ ನೋಡ್ತಾ ಇದ್ದೆ. ಭಾವತಪ್ತ ಕೃಪಣರ ಗೃಹಕ್ಕೆ ಯಾದೃಚ್ಛಿತಂ ವಿಜಯಂಗೈವ ಸಾಧುಗಳಂತೆ ಸರ್ವ ಹೃದಯಂಗಮಂ ಮುರಳೀನಾದಮಂ ಆ ಬೃಂದಾವನದ ನೆರವಿಯ ಮನದಿ ಸುಳಿವ ಎಳೆಯೊಳ್ ಆ ಮುದಾ ಭಾವ. ಭವತಪ್ತ ಕೃಪಣರ ಗೃಹಕ್ಕೆ ಯಾದೃಚ್ಛಿಕಂ ವಿಜಯಂ ಗೈವ ಸಾಧುಗಳಂತೆ ಸರ್ವಹೃದಯಂಗಮಂ
ಸುಳಿ ಸುಳಿವೆಡೆಯೊಳ್ ಅಮಂದಾಮೋದವಂ ನಿಕ್ಷುದಾತರ್ಷಭಂ ಸ್ವಾಸ್ಥ್ಯವಂ ಸಂದೀಪ್ತಿಯಂ ತುಟ್ಟಿಯಂ ತಂದಿತೆನೆ ಜೀವಾತ್ಮರಿಂ ತತ್ತತ್ ಜನ್ಮರಿಂ ಕಾಲವಂ ದೇಶವಂ ಕರ್ಮವಂ ಪ್ರತ್ಯೇಕಿಸುತ್ತ ಶುದ್ಧಿಸೀಸುತ್ತ ಚಿದಾನಂದ ಸ್ವರೂಪ ಮುರಳೀನಾದವನು ಪರಿವೇಷ್ಟಿಪನೋ ಪೊರೆಯಲ್ ಆ ನೈರ್ಮಲ್ಯವನು ದಾಮೋದರಮ್ಯನೇ ವೃದ್ಧರಿಂ ಜಗುಳಿದವು ವರ್ಷಗಳೇ ಎಳೆಯರಿಂ ಚಂಚಲ ಭಾವ ಸಂಸಾರಿಗಳಿ ನೆರೆಕೊರೆಗಳ್ ಆಸರೆಯಿಲ್ಲ ಒಲಿದವರಿಲ್ಲವೆಂಬರಿಂ ಹೀನೈಕೆ ದೈವತ್ಯಕ್ತ ಪರಿವೇದನಗಳ್ ಪ್ರಭುವಿಂ ಪ್ರಭುತೆ ದಾಸನಿಂ ದಾಸ್ಯಭಾವಂ ಸೋಮಾರಿಯಿಂದ ಆಲಸ್ಯಮಂ ತೊಲಗಿದುದು ನಿಶ್ಶಂಕಮೆಲ್ಲಂ ನಿರ್ಮಲಂ ನಿರ್ವ್ಯಾಕುಳಂ ಜನ್ಮ ಜನ್ಮಾಂತರದ ವೈದೇಶಿಕತೆಯಂ ಶ್ರಾಂತಪಥಿಕಂ ಮನಗೈ ತಂದ ಪರಿಯಂ ಪಟ್ಟಿತಾ ಶಾಂತ ಸಹೃದಯ ಸಮಾಜಂ ಮಹೋದಯ ಗಾನಗೇಹಂ ಮುಕ್ತರಂ ತನ್ನ ದಿವ್ಯಾರಾಮದೊಳು ಸಂಭಾವಿಸುತ್ತ ವೈಕುಂಠಪತಿ ಯಾವ ತೆರವೆಪ್ಪಿಡುತ್ತ ಮುದ್ದಿಡುವನದೇ ಪರಿಬುದ್ದಿಡುತ್ತಿಹುದು ವೇಣುಗಾನಂ ಶ್ರೀಹರಿ ಪ್ರಾಣಸ್ಪಂದಿತಂ ಸಕ್ತರನು ತೇಜಸ್ಸೂತ್ರದೊಳು ಕೋದಿರುವ ರಕ್ತಂಗಳಂದವೇ ಎಸೆದುದಾ ಗೋವಿಂದ ಗೋವಿಂದ ಸತ್ಕೃತ ಗೋಷ್ಠಿ ಸುಸ್ವರ ರೂಪ ಕೃಷ್ಣಾತ್ಮರಸ ಪಾನದೀಪ್ತಂ ವಿಶ್ವರಸವಂ ಮಣಿಕಳಶದೊಳು ಪೀರ್ವಂತೆ ಪೀರ್ವರ ಸ್ವನ ಮಧುವನ ಹರಿಮಾನಿತರ್ ಪ್ರಿಯಾತಿಥಿಗಳ್ ದೇವರಿಗವರು ಘನವಂತರನೇ ಇದೇ ಸತ್ಯವಿದೆ ಸಗ್ಗವಿದೆ ಅಂತರಾತ್ಮ ಪ್ರಮಾಣವಿದೆ ಸುಗಂ ನಿರುಪಾಧಿಕಾಸ್ಮಿತೆ ಈ ಹಿಗ್ಗನಿನ್ನಾವ ಸಿರಿಯಂ ತೆರೆ ತರೆದಮಗೆ ಎಂದಿತಾ ಮಂದಿಂ ಎಷ್ಟು ಚೆನ್ನಾಗಿ ತರ್ತಾರೆ ನೋಡಿ. ಭವತಪ್ತ ಕೃಪಣರ ಗೃಹಕ್ಕೆ ಯಾದೃಚ್ಛಿಕಂ. ಆ ಇಹದ ಒಂದು ಕೋಟಲೆಗಳು ನೋವಿನಲ್ಲಿ ನೊಂದು ಕೃಪಣರು ಅಂದರೆ ಜಿಪಣರು ಆಗಿರ್ತಕ್ಕಂಥವರಿಗೆ ಅವರ ಮನಸ್ಸಿಗೆ ಯಾದೃಚ್ಛಿಕಂ ವಿಜಯಂಗೈವ ಸಾಧುಗಳಂತೆ ಅವರಿಗೆ ಮನಸ್ಸಿಗೆ ಬರ್ತಕ್ಕಂಥ ಸಾಧುಗಳು ಬಂದು ಹೇಗೆ ಮನೆಯನ್ನು ಇದು ಮಾಡ್ತಾರೆ, ಹಾಗೆ ನೆರವೆಯ ನಮ್ಮ ಸಾಧುಗಳನ್ನು ಸರ್ವಹೃದಯಂಗಮಂ ಮುರಳೀನಾದಂ ಎಲ್ಲರೂ ಹೃದಯವನ್ನು ಆವರಿಸಿಬಿಡ್ತಂತೆ ಶ್ರೀಕೃಷ್ಣನ ವೇಣುನಾದ. ಬೃಂದಾವನದ ನೆರವೆಯ ಮೆನದಿ ಸುಳಿಗಳ ಎಳೆಯುಳು ಮುದ ಆಮೋದವಂ ನಿಕ್ಷುದಾ ತರ್ಪಮಂ ನಿಷ್ಕ್ಷುದಾ ತರ್ಷವಂ. ಅವರು ಹಸುವು ಎಲ್ಲ ಮರೆತೇ ಹೋಗುತ್ತೆ. ನಿಷ್ಕೃತ ಅಂದರೆ ಹಸುವೇ ಆಗೋಲ್ಲ. ಆ ಕೊಳದನ್ನು ಕೇಳಿದಾಗ ಎಲ್ಲ ವ್ಯಾಪಾರವೂ ಮರ್ತೋಯ್ತು. ಸುದೀಪ್ತಿಯಂ ಕಾಂತಿ ಮನಸ್ಸಿಗೆ ನಿಕ್ಷುದ ಹಸಿವೇ ಇಲ್ದಂಗೆ ತೃಪ್ತಿಯಂ ತಂದಿದ್ದೇನೆ. ಅಂದರೆ ಈ ರೀತಿಯ ಅಂತ ಅಲೌಕಿಕವಾದ ತೃಪ್ತಿ ಸಂತೋಷ ಬಂತು. ಜೀವಾತ್ಮದಿಂ ತತ್ ತತ್ ಜನ್ಮರಿಂ ಕಾಲವಂ ದೇಶವಂ ಕರ್ಮವಂ ಪ್ರತ್ಯೇಕಿಸುತ್ತ. ಎಂಥ ಫಿಲಾಸಫಿ ತಿಂದ್ಬಿಡ್ತಾನೆ ಪುದಿನ ಇಲ್ಲಿ. ಜೀವಾತ್ಮರಿಂ ಆತ್ಮರಿಂದ ತತ್ ಜನ್ಮರಿಂ ಆಯಾಯ ಜನರಿಂದ ಕಾಲವಂ ದೇಶವಂ ಕರ್ಮವಂ ಎಲ್ಲ ಕಾಲ ದೇಶ ಎಲ್ಲ ಪ್ರತ್ಯೇಕಿಸ ಒಂದೇ ಮಾಡಿಬಿಡ್ತಾನೆ ಆ ವೇಣುಗಾನದಲ್ಲಿ.
ಶುದ್ಧಿಸಿದ್ದ ಚಿದಾನಂದ ಸ್ವರೂಪ ಮುರಳೀನಾದವು. ಅದು ಚಿತ್ತ ಆನಂದ ಚಿದಾನಂದ, ಸಚ್ಚಿದಾನಂದ ಅಲ್ಲ, ಸತ್ತು ಚಿತ್ತ ಆನಂದ ಸಚ್ಚಿದಾನಂದ. ಹಾಗೆ ಚಿತ್ತಕ್ಕೆ ಆನಂದ ಕೊಡುವ ಆ ಸ್ವರೂಪಗಳ ಅಂತ ಆ ಗಾನವನ್ನು ಪ್ರತ್ಯೇಕಿಸುತ್ತಾ ಶುದ್ಧಿಸುತ್ತಾ ಹಾಗೆ ಶುದ್ಧವಾದ ಗಾನ ಕೊಟ್ಟು ಚಿದಾನಂದ ಸ್ವರೂಪ ಮುರಳೀನಾದವನು ಪರಿವೇಷ್ಟಿಪನು. ಪರಿವೇಶ ಹಾಗೆ ಸೂರ್ಯನ ಸುತ್ತ ನಾವು ನೋಡ್ತೀವಲ್ಲ ಬೆಳಗಿನ ಹೊತ್ತು, ಅದು ಪರಿವೇಶ ಅಂತ ಹೆಸರು. ಆ ರೀತಿ ಸುತ್ತಿದ್ದಾನ ಪರೆಯಲ್ ಆ ನೈರ್ಮಲ್ಯವಂ ದಾಮೋದರಂ ಏನೇ ದಾಮೋದರ ಅಂತ ಒಂದು ತಂದಿದ್ದಾರೆ. ಅವನ ಅವತಾರವೂ ಹೋದು ಕೇಶವನಾರಾಯಣರಲ್ಲಿ. ಹಾಗೆ ದಾಮೋದರ ಯಾವ ರೀತಿ ಒಂದು ಸಣ್ಣದಾದ ಗಂಟಾದ ಹಗ್ಗನಿಂದ ತಾಯಿ ಯಶೋದೆ ನೀನು ಕಟ್ಟಾಕ್ತೀನಿ ಬಾ ಅಂತ ಕಟ್ಟಿಸ್ಕೊಂಡಲ್ಲ ಮಹಾನ್ ಬಾಬಾ ಕೃಷ್ಣ. ಅದಕ್ಕೆ ಅವನಿಗೆ ದಾಮ ಅಂದರೆ ಹಗ್ಗ, ದಾಮೋದರ ಅಂದರೆ ಹಗ್ಗದಿಂದ ಕಟ್ಟಿಸ್ಕೊಂಡನು ಅಂತ. ಅದೇ ಮುಂದೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅವನು ದುರ್ಯೋಧನ ಅವನು ಕಟ್ಟಬೇಕು ಅಂತ ಎಷ್ಟು ಹಗ್ಗ ತಂದ್ರೇನು ಅವನು ಕಟ್ಟಕ್ಕಾಗಲಿಲ್ಲ. ಭಕ್ತಿಯಿಂದ ಭಗವಂತ ತಾನಾಗಿ ಒಲಿದು ತಾಯಿಯ ಕೈಲಿ ಮುದ್ದಾಗಿ ಕಟ್ಟಿಸಿಕೊಂಡು ದಾಮೋದರನಂ ಏನೇ ವೃದ್ಧರಿಂ ಜಗಳಿದವು ಸರ್ವ ವರ್ಷಗಳು. ಮುದುಕರ ವಯಸ್ಸಾದವರು ಅವರಿಂದ ಅನೇಕ ಇದಾಗ್ತು ವರ್ಷಗಳು. ಎಳೆಯರಿಂ ಚಂಚಲ ಭಾವ, ಯಾರವರಿಗೆ ಏನೇನು ಭಾವನೆ ಇತ್ತೋ ಅದೆಲ್ಲ ಕೃಷ್ಣನ ವೇಣುನಾದದ ಒಂದು ಮಹಿಮೆಯಿಂದ ಹೊರಟೋಯ್ತು ಅನ್ನೋ ಹಾಗೆ. ವರ್ಷಗಳು ಎಳೆಯರಿಂ ಚಿಕ್ಕ ಹುಡುಗರು ಕಿಶೋರರು ಚಂಚಲ ಭಾವ ಏನಿತ್ತು ಅದು ಹೋಗಿತ್ತು. ಸಂಸಾರಿಗಳಿಗೆ ಅರೆ ಕೊರೆಗಳು ಯಾವ ಸಾಕಪ್ಪ ಈ ಸಂಸಾರ ಏನೋ ನೋವು. ಆ ನೋವನ್ನು ಕೃಷ್ಣನ ಮರುಳಿಗಾನ ಹೋಗಲಾಡಿಸುತ್ತೆ. ಆಸರೆ ಇಲ್ಲ ಒಲಿಯುವವರಿಲ್ಲವೆಂಬರೆಂಬ ಹೀನೈಕೆ ದೈವತ್ಯಕ್ತ ಪರಿವೇದನಗಳು. ಏನು ನೋವುಗಳಿದ್ದ ಅದನ್ನು ಪರಿವೇದನೆಗಳು ಪ್ರಭವಿತ ರಾಜರಿಗೆ ದಾಸ್ಯನಿಂ ದಾಸ್ಯಭಾವ ಎಲ್ಲ ಯಾವ ಭಾವಕ್ಕೆ ಬೇಕೋ ಆ ಭಾವ. ಸೋಮಾರಿಯಿಂದ ಆಲಸ್ಯಮಂ ಕಲಿ ಜಡ್ಡು ಸೋಮಾರಿತನ, ಆಲಸ್ಯಂ ವ್ಯಪನೀಯ ಭಕ್ತಿ ಸುಲಭ. ಆ ಆಲಸ್ಯವನ್ನು ಬಿಟ್ಟು ಜಾಗೃತಿ ಕೊಡಿಸ್ತದೆ. ನಿಶ್ಶಂಕಂ ಯಾವ ಹೃದಯಕ್ಕೂ ಇಲ್ಲ, ಸಂದೇಹವೂ ಇಲ್ಲ. ನಿರ್ಮಲಂ ಎಲ್ಲಂ ನಿರ್ಮಲಂ, ನಿರ್ವ್ಯಾಕುಳಂ ವ್ಯಾಕುಲ ಭಾವವೇ ಇಲ್ಲ, ವ್ಯಾಕುಲ ಚಿತ್ತ ಇಲ್ಲ. ಜನ್ಮಾಂತರದ ವೈದೇಶಿಕದಿಂದ ಕ್ರಾಂತ ಪಥಿಗಂ ಮನೆಗೆ ಐತಂದ ಪರಿಯಂ ಬಂದ ಹಾಗೆ ಮನೆಗೆ ಬಂದ ಹಾಗೆ ಪಟ್ಟಿತು ಆ ಶಾಂತ ಸಹೃದಯ ಸಮಾಜಂ ಮಹೋದಯ ಗಾನಗೇಹಂ. ಗೇಹಂ ಗೃಹ ಗೇಹ ಅನ್ನೋದು ಆ ಗಾನವೇ ಒಂದು ಮನೆ. ಆ ಮನೆಯಲ್ಲಿ ಮಹೋದಯ ಉದಯ ಹಾಗೆ ಮುಕ್ತರು ತನ್ನ ದಿವ್ಯಾಧಾಮಗಳು ಸಂಭಾವಿಸುತ್ತ ಜೀವನ್ಮುಕ್ತರಾದಂಥವು ತಮ್ಮ ದಿವ್ಯವಾದ ಕೃಷ್ಣನ ಕೃಪೆಯಿಂದ ಬಂದಂಥ ದಿವ್ಯವಾದ ಆನಂದ ಅದು ಹೋಗುವುದಿಲ್ಲ. ಆ ಆನಂದ ಅನ್ನೋದು ಸವಿಯುವುದಿಲ್ಲ, ಕ್ಷೀಣಿಸುವುದಿಲ್ಲ, ನಿರಂತರ ಇರತಕ್ಕಂಥ ಆನಂದ, ಅದಕ್ಕೆ ಸಚ್ಚಿದಾನಂದ ಅಂತ ಹೇಳೋದು. ದಿವ್ಯಾರಾಮಗಳು ಸಂಭಾವಿಸುತ್ತ ವೈಕುಂಠಪತಿ ಯಾವ ತೆರೆದಿಡಿ ಅಪ್ಪಿಡುತ್ತ ಮುದ್ದಿಡುವುದೋ ಅವನು ವೈಕುಂಠ ವೇಣುವನ್ನು ಮುದ್ದಿಡ ಪರಿ ಮುದ್ದಿಡುತ್ತೆ ಅದು ವೇಣುಗಾನ. ಆ ಒಂದು ಆಯಾಯ ಇದ್ರ ಮೇಲೆ ಅವನ ಕೊಳಲನ್ನು ಆಡಿಸಿದರೆ ಅವತ್ತು ಶ್ರೀ ಹರಿ ಪ್ರಾಣ ಸ್ಪಂದಿತ. ಅದು ಆ ರೀತಿ ಸ್ಪಂದನವನ್ನು ಕೊಡ್ತದೆ ಕೋಳದಿಂದ. ಸತ್ತರನ್ನು ತೇಜಸ್ಸೂತ್ರದಳು ಕೋದಿರವ ಅಚ್ಕಾರ ಯಾರ ಆಸಕ್ತರಿದ್ದಾರ ಅವರ ತೇಜಸ್ಸಿನ ಕಾಂತಿಯ ಸೂತ್ರದಲ್ಲಿ ಕೋದಿರವ ಅಂದರೆ ಒಂದಕ್ಕೊಂದಕ್ಕೆ ಸೇರಿಸಿ ಕಟ್ಟಲ್ವೇ ಹೂವಿನ ಹಾರವನ್ನು. ಹಾಗೆ ರತ್ನಗಳಂದೆ ಎಸೆದು ಆ ಗೋವಿಂದ ಸತ್ಕೃತ ಗೋವಿಂದನ ವೇಣಿನ ಗೋಷ್ಠಿ ಆಗಿತ್ತು. ಸುಸ್ವರ ಸ್ವರೂಪ ಕೃಷ್ಣ ಆತ್ಮರಸಪಾನ ದೀಪ್ತಂ. ಕೃಷ್ಣಂದೇ ಅದೊಂದು ಜೀವ ಅಲ್ಲ, ಅದು ಆತ್ಮರಸ ಪಾನದೀಪ್ತಂ, ಆತ್ಮಕ್ಕೆ ಬದಲಿರ್ತಕ್ಕಂಥದ್ದು. ವಿಶ್ವರಸವಂ ಮಣಿಕಳಶದಲ್ಲೂ ನೀ ಪೀರ್ವಂತೆ. ಆ ವಿಶ್ವದಲ್ಲಿಯೇ ಬಹಳ ದೊಡ್ಡ ಕಲ್ಪನೆ ಇದು. ವಿಶ್ವರಸವಂ ಮಣಿಕಳಶದು ತನ್ನ ಮಣಿಕಳಶದ ಹೀರುವ ಹಾಗೆ ಪೀರ್ವರ್ ಆ ಸ್ವನ ಮಧುವಂ ಆ ಮಧುವಂ ಹರಿಮಾನಿಸರ್ ಪ್ರಿಯ ಅತಿಥಿಗಳು ಎಲ್ಲರೂ ಅವನ ಒಲೆಯುವರು ಆ ವೇಣುನಾದ ಮಧುವನ್ನು ಸ್ವೀಕರಿಸ್ತಾರೆ, ಪಾನ ಮಾಡ್ತಾರೆ. ದೇವರಿಗೆ ಇವರು ಘನವಂತರ್.
ಮಹಾಭಕ್ತಿಯಿಂದ ಇರ್ತಕ್ಕಂಥ ಧನ್ವಂತರಿವರು. ಇದು ಸತ್ಯ, ಇದು ಸಗ್ಗ, ಇದೇ ಸತ್ಯ, ಇದೇ ಸ್ವರ್ಗ, ಇದೇ ಅಂತರಾತ್ಮ, ಇದೇ ಪ್ರಮಾಣ, ಇದೇ ಸ್ವಗಂ, ನಿರುಪಾಧಿಕ ಅಸ್ಮಿತೆ, ಇದೇ ಅಸ್ಮಿತೆ ಆ ದೊಡ್ಡ ಪದ. ಈ ಹಿಗ್ಗನ್ ಇನ್ನಾವ ಸಿರಿಯಂ ತರದೆ, ಈ ನಾವ ಸೀರಿಯಂ ತರದೆ ಎಮಗೆ ಎಲ್ಲಿ ಬರುತ್ತಪ್ಪ? ಆಹಾ ಮಾಧವನ ಕೊಳಲಿಂದುಗುವ ಶೋಕಂ ಕರುಣೆ ವಿರಹಂ ಸ್ಮರವಶ್ಯತಾವುತ್ಪಲತೆ ಪಾತಕ ಭಾವ ದೈವ ದೂರತೆ ಎಲ್ಲವೂ ನಟರಾಜ ಸುಂದರನ ಭೂತಿಯನೇ ಸಂವರ್ಧಿಸುವ ಅಪ್ಪರೋ ಗಂಧರ್ವ ಭೂತವ್ಯೋಹದಲು ಶಿವದಂಗವೆನೆ ಆನಂದವಂ ರೂಪಿಪುವಲ ನರದೇಹವಂ ಧರಿಸಿರುವ ನೆಲಸೋಕದ ಅಮರರಂದಂ ಭವಮುಕ್ತ ಜೀವಾತ್ಮರಂದಂ ತಮ್ಮ ನೈಜದೊಳೆ ದಿವ್ಯಮನೆ ಭೋಗ್ಯಮನೆ ರಸಮನಲಂತ ಎಸೆವುವೈ ಸ್ವರಮೇಳದೊಳು ದೇವರ ದಯೆಗೆ ಚಲುವನೆ ಮೆರೆದು ಈ ತೆರದಿ ಬಾಹ್ಯ ಬ್ರಹ್ಮದಿಂ ಜೀವಾತ್ಮಗೇಹವ ಹೊಕ್ಕು ರಾಗಸ್ತರಗಳನ್ನು ಶೋಧಿಸುತ್ತ ನೀರಾಗ ಚಿದ್ವಲಯದೊಳು ಶ್ರುತಿಲಯ ಜ್ಞಾನದಾಢ್ಯಂ ಸ್ವಾಚ್ಛಂದ್ಯ ಕೆಡೆಗೊಡೆ ಜ್ಞಾನದಾಢ್ಯಂ ಸ್ವಾಚ್ಛಂದ್ಯ ಕೆಡೆಗೊಡೆ ಬಹುಗತಿಯೊಳ್ ಆತ್ಮಕ್ಷೇತ್ರವಂ ಸಂಚರಿಸಿ ಘನರಾಗಂಗಳೊಳ್ ಪಾವಿತ್ರ್ಯ ರಸದೊಸೆಗೆಯಂ ಮೂಡಿಸುತ್ತಲಲ್ಲಿಂ ಸರಿದು ಸಕಲಾಪೋಹನಾದ್ವೈತ ನೆಲೆಯಂ ಮುಟ್ಟಿಗೆ ಎಚ್ಚರಗಳೆಯುತಂ ತಿರುಗಿ ಪರಿಚಿತ ಗೇಯದಿಂದ ಅರಿವನು ತರುತ ಅತ್ತಿಯಂ ಮಡುಗಟ್ಟಿಸುತ್ತ ಇರವಿರವೊಳ್ ಇಂತೊಲಿವರಾರೋ ಯಮಗೆ ತುಂಬರಿವಿನಿಂದಿ ಸರಮೇಳದೊಳು ಬುದ್ಧಿಪರಾರು ದೇವರ ಹೊರತು ಎಂಬ ಪರಿನಿರ್ವೇದವು ಉದಯಿಸುತ್ತ ಗಾನಸ್ವಾದು ರುಚಿಯಂ ಪೆಟ್ಟಿಸಿರೇ ಪ್ರೇಮ ಕ್ಷೇತ್ರ ವಿಹರಣಕ್ಕೆ ತೊಡಗಿದುದು ಸರಸದೊಳು ಮುರಳೀನಾಥ ವಂಶಂ ಮಧುರ್ಮೆಯಾಂತು ಒಲಿವುದ ಹೊರತು ಮತ್ತೊಂದನೊಲ್ಲದು ಆಲಿಪ ಸಮಾಜ ಅಚ್ಚುಕಟ್ಟಾದ ಕರುಣದಿಂದ ಬರುವ ಮಾಧವನ ಕೊಳದಿಂದ ಉಗುವ ಆ ಕರುಣ ವಿರಹ, ಅಚ್ಚುಕಟ್ಟಾದ ಸ್ವರ ವಶ್ಯತೆ ಅಂದರೆ ಮನ್ಮಥನ ಹಾಗೆ ವಶ್ಯತೆ ಮಾಡ್ಕೊಂತ ಪಾತ್ರಿಕ ಪರಮ ಪಾತ್ರಿಕೆಗಳನ್ನು ದೈವದ ಕಡೆಗೆ ಓರೈಸಿದಂಥ ಹೋಗಲಾಡಿಸತಕ್ಕಂಥದ್ದು ಎಲ್ಲವೂ ನಟರಾಜ ಸುಂದರದ ಭೂತಿಯೇನೆ ಸಂವರ್ಧಿಸುವ ಅಪ್ಪು ಅಪ್ಸರೋಗ ಗಂಧರ್ವ ಭೂತವ್ಯೂಹದಳು ಶಿವದಂಗವೆನೆ ಎಷ್ಟು ಸತ್ಯ ಸುಂದರ ಶಿವಸ್ವರೂಪವನ್ನು ತಂದಿದ್ದಾನೆ. ಆನಂದವಂ ರೂಪಿಪದು ಆ ಗಾನಕ್ಕೆ ಏನು ಅಂತ ಹೇಳಲಿಕ್ಕೆ ಆಗಲ್ಲ, ಅದರ ವ್ಯಾಪ್ತಿ ಏನು ಅಂತ ಹೇಳಲಿಕ್ಕಾಗಲ್ಲ. ನರದೇಹವಂ ಧರಿಸಿರುವ ನೆಲಸೇವಕದ ಅಮರನಂದಂ ಮನುಷ್ಯ ಶರೀರವನ್ನು ಧರಿಸಿರ್ತಕ್ಕಂಥ, ಆದರೆ ಮನುಷ್ಯರ ಹಾಗೆ ನೆಲ ಮುಟ್ಟಿರಲ್ಲ, ದೇವತೆಗಳು ನೆಲ ಮುಟ್ಟಿ ನಡೆಯುವುದಾಗಲಿ. ನೆಲಸೌಕದ ಅಮರನಂದಂ ಭವಮುಕ್ತ ಜೀವಾಂ ಈ ಭವದ ಮುಕ್ತಿಯಿಂದ ಮುಕ್ತಿ ಹೊರತಕ್ಕಂಥ ಜೀವಾತ್ಮರ ಹಾಗೆ ತಮ್ಮ ನೈಜದೊಳೆ ತಮ್ಮ ನಿಜಸ್ಥಿತಿಯಲ್ಲಿ ದಿವ್ಯಂ ಏನೇ ಭೋಗ್ಯಂ ಏನೇ ರಸಂ ಎನ್ನಲುತ್ತು ಆ ಸ್ವರ ಮೇಳದಲು ದೇವರ ದಯೆಯ ಚೆಲ್ವನೇ ಬರೆದು ಅವನು ಕೃಷ್ಣ ವೇಣುಗಾನದಿಂದ ಎಷ್ಟರ ಮಟ್ಟಿಗೆ ಆಕ್ರಮಿಸಿಕೊಂಡ ಎಲ್ಲರನ್ನು ಮೂರು ಭುವನಗಳನ್ನು ಆಕ್ರಮಿಸಿಕೊಂಡಲ್ಲ, ಸಚ್ಚಿದಾನಂದ ಸ್ವರೂಪಿಯಾಗಿ ಎಲ್ಲರ ಮನವನ್ನು ಆಕ್ರಮಿಸಿಕೊಂಡನಲ್ಲ, ಇಡೀ ಪ್ರಕೃತಿಯನ್ನೇ ತನ್ನ ವಶದಲ್ಲೇ ಇರಿಸಿಕೊಳ್ಳುವ ಮಟ್ಟಿಗೆ ವೇಣುಗಾನವನ್ನು ಅಲೌಕಿಕವಾಗಿ ಮಾಡಿದಲ್ಲ. ಈ ಥರದೇ ಆ ರೀತಿಯಲ್ಲೇ ಈ ರೀತಿಯಾಗಿ ಬಾಹ್ಯ ಬ್ರಹ್ಮದಿಂ ಜೀವಾತ್ಮಗೇಹವ, ಇದು ಫಿಲಾಸಫಿ. ಹೊರಗಿನ ಒಂದು ಬ್ರಹ್ಮದ ಆ ಜ್ಞಾನದ ಜೀವಾತ್ಮಗೆ ಗೃಹ ಈ ಮನಿನ ಹೊಕ್ಕು ರಾಗಸ್ವರಗಳನ್ನು ಶೋಧಿಸುತ್ತ
ತುಂಬ ದೊಡ್ಡ ಫಿಲಾಸಫಿಯನ್ನು ತರ್ತಾರೆ ವೇಣುಗಾನದಲ್ಲಿ ಪುತಿನ ಅವರು. ರಾಗಸ್ವರಗಳನ್ನು ಶೋಧಿಸುತ್ತಾ ನೀರಾಗ ಚಿದ್ವಲಯದಳು, ಈ ಆ ಒಂದು ರಾಗಲಯದಲ್ಲೇ ಚಿದ್ವಲಯದಲ್ಲಿ ಶ್ರುತಿ ಲಯ ಜ್ಞಾನದಿನ್ ದಾರ್ಢ್ಯವಂ ಸ್ವಾಚ್ಛಂದಕ್ಕೆ ಎಡೆಗೊಡೆ. ಒಂದು ಸ್ವಚ್ಛಂದ, ಒಂದು ಅಚ್ಚುಕಟ್ಟಾಗಿ ಬೇಗಿರ್ತಕ್ಕಂಥ ರಾಗಗಳಿಗೆ ಬರ್ತಕ್ಕಂಥದ್ದು ಬಹುಗತಿಯೋ ಆತ್ಮಕ್ಷೇತ್ರಮಂ ಸಂಚರಿಸಿ ಘನರಾಗಗಳು. ಘನರಾಗ ಎರಡು ಅರ್ಥ. ಒಂದು ಘನರಾಗ ಅಂದರೆ ಸಂಗೀತದಲ್ಲಿ ವಿದ್ವಾಂಸರಿಗೆ ಗೊತ್ತು ಯಾವ ರೀತಿ ಘನವಾದ ರಾಗಗಳು, ಯಾವ ಸಾಮಾನ ಸಮರ ಅಂತ ಬೇಗಡೆ ಮುಂತ ಕೆಲವರು ಹೇಳ್ತಾರೆ. ಘನರಾಗಗಳು ಪಾವಿತ್ರ್ಯ ರಸದ ಬಸವಗೆಯಂ ಆ ಉತ್ಸವನ್ನೇ ಮಾಡಿಸಿದ್ದಾನೆ. ಮೂಡಿಸುತ್ತ ಅಲ್ಲಲ್ಲಿಂ ಸವಿದು ಸಕಲ ಆಪೋಹನ ಅದ್ವೈತ ನಲಯಂ ಮುಟ್ಟಿ ಎಚ್ಚರಗಳೆಯುತ್ತಂ. ಒಂದು ಆಗ್ತಕ್ಕಂಥದ್ದು ಅದ್ವೈತ ಅನ್ನೋದು ಎರಡಲ್ಲದ್ದು ಅಂತ ಒಂದಾಗತಕ್ಕಂಥದ್ದು ಮುಟ್ಟಿ ಅಲ್ಲತಕ್ಕಂಥದ್ದು ಮುಟ್ಟಿ ಎಚ್ಚರಗಳೆಯುತ್ತಂ. ಯಾರಿಗೂ ಏನು ತೋಚ್ತಾ ಇಲ್ಲ, ಎಲ್ಲರೂ ಭಾರತ ಬಿಡಬೇಕು. ಅಪ್ಸರೆಯರಾಗಲಿ, ದೇವರಾಗಲಿ, ದೇವತೆಗಳಾಗಲಿ, ಮನುಷ್ಯರಾಗಲಿ, ಸೃಷ್ಟಿಯಾಗಲಿ, ಪ್ರಾಣಿ ಪಕ್ಷಿಗಳ ಎಲ್ಲ ಕೃಷ್ಣನ ವೇಣುಗಾನದಲ್ಲಿ ಮರಿಬೇಕು. ಹಾಗೆ ಹಿಂತಿರುಗಿ ಪರಿಚಿತ ಗೇಯದಿಂದ ಅರಿವನಂ ತರುತ ಅರ್ತಿಯಂ ಮಡಗಡೆ ಅರ್ತಿಯಂ ಪ್ರಾರ್ಥನೆಯಿಂದ ಒಂದೇ ಸದನಾದ ಭಕ್ತರಲ್ಲಿ 4 ಜನ ಅರ್ಥಿ, ಆರ್ತೋ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನೀಚ ಭರತರ್ಷಭ ಅಂತಾರೆ ಕೃಷ್ಣ ಭಕ್ತರನ್ನ. ಆ ರೀತಿ ಆರ್ತರು ಅರ್ಥಿಯಿಂದ ಪ್ರಾರ್ಥನೆಯಿಂದ ಪರಮಪ್ರೀತಿಯಿಂದ ಮಡುಗೊಟ್ಟಿಸುತ್ತಾ ಆ ವೇಣುಗಾನ ಕೇಳಿ ವಿರವಿರು ಇಂತು ಒಲಿವರು. ಹೀಗೆ ನಮ್ಮನ್ನು ಯಾರು ಪ್ರೀತಿಸ್ತಾರೆಯಾ, ಹೀಗೆ ನಮಗೆ ಪ್ರೇಮವನ್ನು ಯಾರು ತಂದುಕೊಡ್ತಾರೆಯಾ, ಯಾರು ತುಂಬಿಸ್ತಾರೆಯಾ ತುಂಬರು ಇಂದು ಈ ಸ್ವರ ಮೇಳದ ಮುದ್ದಿಪರು ಯಾರು. ಈ ರೀತಿ ಈ ಸ್ವರಮೇಳ ವೇಣುನಾದ ಸ್ವರಮೇಳ ಯಾರಪ್ಪ ನಮ್ಮನ್ನು ಮುದ್ದಿಸ್ತಾರೆ? ದೇವರ ಹೊರತು, ಈ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮ ಸ್ವರೂಪಿಯಾದ ಶ್ರೀಕೃಷ್ಣನನ್ನು ಹೊರತು ಎಂಬ ರೀತಿಯಲ್ಲಿ ನಿರ್ವೇದ ಉದಯಿಸುತ್ತ ಗಾನ ಆಸ್ವಾದ ರುಚಿಯಂ ಚರ್ಚಿಸಿರೆ. ಗಾನದ ಸುಧೆಯ ವೇಣುನಾದ ಸ್ವರದ ಒಂದು ಅಚ್ಚುಕಟ್ಟಾದ ಆಸ್ವಾದಿಸ್ತಕ್ಕಂಥ ರುಚಿ, ಆ ರುಚಿಯನ್ನು ಇನ್ನೂ ಹೆಚ್ಚಿಸ್ತಾ ಇರಲು ಪ್ರೇಮ ಕ್ಷೇತ್ರ ವಿಹರಣಕ್ಕೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಪೂತಿನ ಆ ಫಿಲಾಸಫಿ ನೋಡಿ ದಯವಿಟ್ಟು. ಪ್ರೇಮ ಕ್ಷೇತ್ರ ವಿಹರಣಕ್ಕೆ ತೊಡಗಿದುದು ಸರಸ್ವದಳು ಮುರಳೀನಾಥ ಮತಂ ಮುರಳೀನಾಥ ವಂಶಂ ವಂಶೀಂದರೆ ಕೊಳದು ವಂಶಂ ಮುರಳೀ ಒಂದೇ ಸಮೂಹ ಮುರಳೀನಾಥ ಸಮೂಹ ಮಧುರಿಮೆಯ ಅಂತೂ ಒಲಿಬುದ ಹೊರತು ಮತ್ತೊಂದನು ಒಲ್ಲದೆ ಆದಿಪ ಸಮಾಜಂ. ಹಗೆ ಕರುಬಿಗೆ ಇನಿತಿಲ್ಲ ತಾಣಂ ಎದೆ ಕರಗಿದುದು ತರ್ಕದ ಬಿಗುಹ ನೀಗಿತು ಮನಂ ಭಾವ ಬಸವಿದು ಹರಯಕ್ಕೆ ಬರುವ ತರಣಿಯರು ಒಳಂಕರಿಸಿದುದು ಕೋಮಲ ಭಾವ ಅರ್ಪಣದ ಇಚ್ಛೆ ಬರಿದುದು ಆ ನೆರವಿಯೊಳಂದು ಮತಿ ಹೊರಟು ಮನುಜರೊಳೋ ದೇವರೊಳೋ ತಾಸೋಕಿ ನಿಲ್ಲುವ ತಾಣದೊಳೆಲ್ಲೋ ಅರೆಕೊರೆಗಳನೆ ಕಾಣುತ್ತ ಕೊನೆಗೆ ತಂಗುವುದು ಮೈಯ ಮೂರಡೆ ಕೋಂಕಿ ಕೊಳಲಂ ಪಿಡಿದು ತಲೆಯೊಲೆದು ನಗೆಯಂ ಬೀರುತಿಹ ಆಲಾಪನ ಆಂದೋಳಿತದಿ ಚ್ಯುತ್ಯಂತರದ ಮಾರ್ಮಿಕ ಸೂಕ್ಷ್ಮ ಮೌನಸ್ಥಾನವಂ ಸ್ವರದ ಅಧರ ಸೋಕುವಲು ಕೊಳಲಿಗೆಯೊತ್ತಿ ತನ್ನಯ ತುಡಿಯ ಅರಳಿದ ಕಂಗಳಿಂ ಗೆಲುವೆ ಎಳಗನೆ ಎರಚುತಿಹ ಇನಿದನಿಯ ಕದಿರುಗಳಿನನ ಸಕಲರೊಳಗನು ಹೊಕ್ಕು ಬೆಳಗುವ ದೀಪಕನ ವೇಣುಧರ ಮೇಘಶ್ಯಾಮ ಸುಂದರ ಮೂರ್ತಿಯೆಡೆ ಅಪರಿಚಿತನ ಅಪೂರ್ವಮಂ ತೇಜೋ ಬಿಂದುವೆನೆ ಕಾಂಬಾತ ನಡೆಗೆ ಕೃಷ್ಣ 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 ಇಂತು ಪರದಿವ್ಯನ್ ಇವನಾದೊಡೆಯುಂ
ಯಮಗಮೃತವನೇ ಕರೆವಂ ಪ್ರೇಮಿಷ್ಟನಾರ್ ಇವನೆಂದು ಸಂಭ್ರಾಂತವಾಗಿರೇ ತಂದ ಜನದಾನ ಅದನರಿತು ಸೌಲಭ್ಯ ಗುಣವಂ ಮೆರೆದು ಪರತೆಯ ಕಳೆದು ಅವರಿಗೆ ಅವರವನೇ ತಾನೆನಿಸೆ ಕೃಷ್ಣವೋ ಮುರಳಿಯ ಮಹಿಮೆಯಂ ತನ್ನೊಳಗೆ ಅಡಗಿಸುತ್ತಾ ನೇಹಿಗರ ಎಲೆ ಪೀಪಿಗಳ ಮಟ್ಟುಗಳ ವಾಜಿಸತೊಡಗುವಂ ಮರಳುವುದು ಜನ ಬಹುಭಾವ ಪರ್ಯಟನದಿಂ ಸ್ವಸ್ಥಿತಿಗೆ ಆಲಾಪನ ಆಂದೋಳಿತದೆ, ಅದು ಅಚ್ಚುಕಟ್ಟಾಗಿ ಆಲಾಪನೆ ಮಾಡುವಾಗ ಆಗ್ತಕ್ಕಂಥದ್ದು. ಶ್ರುತಿ ಅಂತರದ ಮಾರ್ಮಿಕ ಸೂಕ್ಷ್ಮ ಮೌನಸ್ಥಾನಮಂ. ಸಂಗೀತ ಪೂಜ್ಯ ನರಸಿಂಹಾಚಾರ್ಯರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಶಾಸ್ತ್ರೀಯ ಸಂಗೀತ ಕೂಡ. ಶ್ರುತ್ಯಂತರದ ಮಾರ್ಮಿಕ ಸೂಕ್ಷ್ಮ ಮೌನಸ್ಥಾನಮಂ. ಸ್ವರದ ಅಧರ ಸೋಂಕುಗಳು ಆ ರೀತಿ ತನ್ನ ವೇಣುಗಾನದಲ್ಲಿ ಕೊರಳನ್ನು ನಿನದಿಸುವಾಗ, ಕೊರಳನ್ನು ಅಚ್ಚುಕಟ್ಟು ಕೊರಳು ಬಾರಿಸೋದಿಲ್ಲ, ಕೊರಳು ನುಡಿಸುವಾಗ ಸೋಂಕುವಲು ಕೊಳ್ಳಿಗೆ ಉತ್ತಿ ತನ್ನಯ ತುಟಿಯ ತನ್ನಯ ಆಹಾ ಮೃದುವಾಗಿ ಅರಳಿದ ಕಂಗಳಿಂ. ಹಾಗೆಯೇ ಒಂದು ಕಣ್ಗಳಲ್ಲಿ ಅರಳಿದಾಗ ಗೆಲುವಳೆಗನರ ಜೊತೆ ತಾನು ಗೆದ್ದಿದ್ದೇನೆ, ತನ್ನ ಸ್ವರದಿಂದ, ತನ್ನ ಸ್ವನದಿಂದ, ತನ್ನ ಸಂಗೀತದಿಂದ ಎಲ್ಲರನ್ನು ಗೆದ್ದಿದ್ದೇನೆ ಎಂಬತಕ್ಕಂಥ ಜ್ವರವು, ಆ ವಿಜಯ ಇರ್ತಕ್ಕಂಥ ಇನಿದನೆಯ ಕದಿರುಗಳು. ಇನಿದನಿ ಸ್ವರ ಅಂದರೆ ಆ ವೇಣುನಾದ ಅದು ಬಹಳ ಅದನ್ನು ಆ ಭಕ್ತರು ಹಾಡಿ ಹೊಗಳಿಬಿಟ್ಟಿದ್ದಾರೆ ಅವನ ಹಾಡನ್ನು. ಅದು ಇಲ್ಲಿ ತುಂಬ ಹೇಳಬೇಕಾಗತ್ತೆ, ಆದರೆ ಹೇಳೋಕ್ಕೆ ಸಮಯ ಇಲ್ಲ, ಹೇಳಿಲ್ಲ. ಇನಿದನೆಯ ಕದಿರುಗಳಿಂದ ಸುಸ್ವರವಾಗಿ ಇರ್ತಕ್ಕಂಥದ್ದು ಸಫಲರುಗಳು ಅನುಹಕ್ಕು ಬೆಳಗಿಸುವ ದೀಪಕರ. ಯಾರು ಕೇಳಿ ಸಾಫಲ್ಯವನ್ನು ಪಡ್ಕೋತಾರೋ ಅವರಲ್ಲಿ ಬೆಳಗತಕ್ಕಂಥ ದೀಪ ಜ್ಯೋತಿ ಇವನು. ವೇಣುಧರ ಮೇಘಶ್ಯಾಮ ಸುಂದರ ಮೂರ್ತಿ ಎಡೆ ಆ ವೇಣುವನ್ನು ಹಿಡಿದಿರ್ತಕ್ಕಂಥ ನೀಲಮೇಘಶ್ಯಾಮ ಸುಂದರ ಅತಸೇ ಪುಷ್ಪಸಂಕಾಶಂ ಹಾರನೂಪುರ ಶೋಭಿತಂ ರತ್ನಕಂಕಣ ಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ. ಹಾಗೆ ಅಪರಿಚಿತನ್ ಅಪೂರ್ವಂ ತೇಜೋಬಿಂದು, ಅವನ ಮಹಾನ್ ತೇಜಸ್ಸು ಕಾಂತಿಯ ಬಿಂದು ಕಾಂಬಾದರೆಡೆ ಕಾಣುವ ಆತರೆಡೆ. ಇಂತು ಪರ ದಿವ್ಯ ನಿನದ ಒಡೆಯ ಯಮಗೆ ಅಮೃತವನೇ ಕರೆದು ಪ್ರೇಮಿಷ್ಠನಾರು ಇವನು. ಈ ಕೃಷ್ಣ ಯಾರು? ಏನು ನಮ್ಮಲ್ಲೇ ಇದ್ದಾನೆ, ನಮ್ಮ ಜೊತೆಲೇ ಇದ್ದಾನೆ, ನಮ್ಮ ಜೊತೆ ಅಂತಕ್ಕಂಥ ಗೊಲ್ಲನೆ, ಗೋವಳಿಗನೆ, ಗೋವಿಂದನೆ, ಕಾಪಾಡವನೇ, ಇವನು ಎಲ್ಲವೂ ಅಲ್ವೇ. ಪ್ರೇಮಿಷ್ಠನಾರಿವನೆಂದು ಸಂಭ್ರಾಂತವಾಗಿರೇ ತನ್ನ ಜನ ತಾನದನು ಅರಿತು ಸೌಲಭ್ಯ ಗುಣವಂ ಮರೆದು. ಸೌಲಭ್ಯ ಗುಣವಂ ಮರೆದು. ಸೌಲಭ್ಯ ಅನ್ನೋದೇ ಒಂದು ದೊಡ್ಡದು, ಭಕ್ತ ಸುಲಭ ಅಂತ ಕರೀತಾರೆ. ಅದು ಸೌಲಭ್ಯ ಗುಣಮಂ ಮೆರೆದು ಪರತೆಯ ಕಳೆದು ಒಂದೇವಾಗಿ ಅವರಿಗೆ ಅವರವನೇ ತಾನು ಎನಿಸು. ಅದು ಅವರವರು ಯಾರು ಇದ್ರೋ, ಯಾರು ಭಾಗವಹಿಸಿದ, ಯಾರು ಹಾಡ್ತಾರೆ ಅವರಿಗೆ ನಾನು ನನಗೆ ನೀನು ಎನಿಸೆ ಕೃಷ್ಣಂ ಮುರಳಿಯ ಮಹಿಮೆಯಂ ತನ್ನೊಳಗೆ ಅಡಗಿಸಿತ. ಕೃಷ್ಣ ವೇಣುಗಾನ ಇದೆಯಲ್ಲ ತನ್ನೊಳಗೆ. ನೇಹಿಗರ ಎಲೆ ಪಿಹಿಪಿಗಳು, ಅದು ನಾವು ಚಿಕ್ಕ ವಯಸ್ಸಲ್ಲಿ ಎಲೆಗಳಲ್ಲಿ ಪೀಪಿ ಮಾಡ್ಕೊಂಡು ಓದ್ತಾ ಇದ್ವಿ. ಆ ಮೊಟ್ಟುಗಳ ಅಂದೇ ಬರ್ತಾರೆ ಬಾಜಿಸತೊಡಗುವನು. ಹಾಗೆಯೇ ವೇಣುನಾದ ಮಾಡ್ತಾರಂತೆ. ಮರಳುವುದು ಜನ ಬಹುಭಾವ ಪರ್ಯಟನದಿಂ ಸ್ವಸ್ಥಿತಿಗೆ. ಮರೆಗುಂಬುವುದು ಅಲೌಕಿಕ ಆನಂದ ಉಕ್ಕೇರುವುದು ಲೌಕಿಕ. ಮರೆಗೊಂಬುದು ಅಲೌಕಿಕಾನಂದಂ ಉಕ್ಕೇರುವುದು ಲೌಕಿಕ ಮೋದ. ಹುರುಪಳು ನುಡಿಸಿ ಹೊಸ ಜನಪ್ರಿಯಗಳಂ ಕುಣಿತದ ಹೆಜ್ಜೆಗಳನ್ನು ಇಡುವನ ಕೊಳಲೊಡೆಯ. ಕುಣಿವುದು ನೆರವಿಲಜ್ಜೆಯ ಕಳೆದು ಮೊಳಗುವವು ಗೆಲು ಹರುಷದೊಳು ಕೊಂಬು ಕಹಳೆ ಡಂಕೆ ಹರೆ ಎಲೆ ಪೀಪಿ ಸೋರ ಬೀನೆಗಳು ಅಮಿತೋತ್ಸಾಹದಿಂ. ಭುಜ ಪರ್ಯಂಕದೊಳಗೆ ಏರಿಸುತ್ತ
ಮುರಳೀಧರನ ಬಲಭದ್ರ ಶ್ರೀರಾಮರು ಉಜ್ಜಲ ನಾಡಿಬರು. ಸುತ್ತಲೂ ಮುತ್ತಿನೇಹಿಗರು ನೆಗೆ ನೆಗೆದು ಕೈ ಕೈ ಚಾಚುವರು. ಮೈ ಮುಟ್ಟಿ ಅಭಿನಂದಿಸಲು ಹೂಮಳೆಗರೆವರೈ ಮತ್ತೆ ಅನಿಬರು ಆನಂದದಿಂದ ಅರ್ತಿ. ಈತರನಾಯ್ತು ಸಕಲಾರಾಧಕಂ ವೇಣುಗಾನಾವತಾರಂ ಶ್ರೀಕೃಷ್ಣನಾದಂ ಸರ್ವಹೃದ್ಯಂ ಷೋಡಶಿ ಚಿತ್ತಚೋರಂ ಹರಿ ಹರಿ ಹರಿ. ಅಚ್ಚುಕಟ್ಟಾಗಿ ತಮ್ಮ ಮಾತನ್ನು ತಮ್ಮ ಹಾಡಿಕೆ ಒಂದು ಮಂಗಳವನ್ನು ಹಾಡ್ತಾರೆ ನೋಡಿ. ಮನೆಗುಂಬದು ಅಲೌಕಿಕ ಆನಂದ ಉಕ್ಕೇರುವುದು. ಅದು ಕೃಷ್ಣನ ವೇಣುವಿಂದ ಆಗ್ತಕ್ಕಂಥದ್ದು ಲೌಕಿಕ ಮೋದ ಅಲ್ಲ, ಅಲೌಕಿಕಕ್ಕೆ ಇರುವುದು. ಹುರುಪಳು ನುಡಿಸಿ ಹೊಸ ಹೊಸ ಜನಪ್ರಿಯಗಳು, ಹೊಸ ಹೊಸ ಒಳ್ಳೆಯ ರಾಗಗಳು, ಹೊಸ ಜನಪ್ರಿಯ ರಾಗಗಳು. ಕುಣಿತದ ಹೆಜ್ಜೆಗಳನ್ನು ಇಡುವನು. ಅವನು ಕುಣಿತಾ ಇದ್ದಾನೆ, ಹಾಡ್ತಾ ಇದ್ದಾನೆ, ಕುಣಿತಾ ಇದ್ದಾನೆ, ಇಳುವನು. ಆ ಕೊಳಲೊಡೆಯ, ಕೊಳಲೊಡೆಯ ಅಂತ ಹೆಸರು ಕೊಟ್ಬಿಟ್ರು ಪುತಿನ ಸಿಂಹಾಸನ ಕೃಷ್ಣನಿಗೆ. ಕೊಳಲೊಡೆಯ, ಕೊಳಲಿಗೆ ಅವನೇ ಒಡೆಯ, ಕೃಷ್ಣನೇ ಕೊಳಲಿಗೆ ಒಡೆಯ. ನಟನ ಹಾಗೆ ನಮ್ಮ ಪರಮೇಶ್ವರನ ತಾಂಡವ ನೃತ್ಯದಲ್ಲಿ ಹೇಗೋ ಹಾಗೆ ಕೊಳಲಿಗೆ ಕೃಷ್ಣನೇ ಒಡೆಯ. ಕುಣಿಯುವುದು ನೆರವಿ ಲಜ್ಜೆಯ ಕಳೆದು. ಇಲ್ಲಿ ನಮಗೆ ನಾಚಿಕೆ ಬೇಡ, ಲಜ್ಜೆಯ ಬಿಟ್ಟು ಹೆಜ್ಜೆಯ ಹಾಕೋ ಅಂತ ಹೇಳ್ತಾರೆ ಹರಿದಾಸರು. ಶ್ರೀಪಾದನ ಹೆಜ್ಜೆಯ ಹಾಕೋ, ಲಜ್ಜೆ ಬಿಟ್ಟು ಹೆಜ್ಜೆ ಹಾಕೋ, ಅವನು ಒಲಿಸ್ಕೋ ಅಂತಾರೆ. ಲಜ್ಜೆಯ ಕಳೆದು ಮೊಳಗುವು ಗೆಲುಹರ್ಷಗಳು, ಕೊಂಬು, ಕಾಹಳೆ, ಡಂಕೆ, ಹರೆ. ಹರೆ ಅಂದರೆ ಪರೆ ಎನ್ನುವ ವಾದ್ಯಕ್ಕೆ ಹರೆ ಅಂತ ಕನ್ನಡದಲ್ಲಿ ಮಾಡಿದ್ದಾರೆ. ಎಲೆಪೀಪಿ, ಸೋರೆ ಬೀಣಗಳು. ಸೋರೆ ಬುರುಡಿನಲ್ಲಿ ಹಿಂದೆ ವಾದ್ಯಗಳನ್ನು ನುಡಿಸ್ತಾ ಇದ್ರು ನೋಡಿ, ಮಾಡ್ತಾ ಇದ್ರು. ಆ ಸೋರೆ ಬುರುಡುಗಳು, ಆ ಸೋರೆ ಬೀಣಗಳು ಎಲ್ಲ ತಂದಿದ್ದಾರೆ. ಯಾವ ಜನಪದ ವಾದ್ಯಗಳು ಇದೆಯೋ ಅದು, ಅದರ ಜೊತೆಗೆ ಇವನ ದೈವಿಗಾನವನ್ನು ವಸೂಲಿಸುವ ಮುರುಳಿ. ಹಾಗೆ ಉತ್ಸಾಹ ಎಲ್ಲೆಲ್ಲೂ ಉತ್ಸಾಹ, ಅಲ್ಲಿ ಆಲಸ್ಯ ಅನ್ನೋದು ಇಲ್ಲವೇ ಇಲ್ಲ. ಭುಜಪರ್ಯಂಕದೊಳಗೆ ಏರಿಸಿದ ಹೆಗಲಿಗೆ ಮಾತು. ಹಾಗೆಯೇ ಮುರಳೀಧರಣ ಕೃಷ್ಣನ ಬಲಭದ್ರ ಶ್ರೀಧಾಮರು, ಅವನ ಜೊತೆಯಲ್ಲಿದ್ದರಲ್ಲ ಬಲರಾಮ ಶ್ರೀಧಾಮ ಅನ್ನೋ ಭಕ್ತ ಉಯ್ಯಲವನಾಡಿದರು. ಉಯ್ಯಾಲೆ ಆಡಿದಂತೆ ಎಲ್ಲರೂ ಅವನು ನುಡಿಸ್ತಾ ಇದ್ದರೆ ಅವನ ಹೆಗಲಿಗೆ ಹಾಗೆಯೇ ಹಚ್ಕೊಂಡು ಉಯ್ಯಾಲೆ ಆಡಿದಂತೆ. ಸುತ್ತಲೂ ಮುಕ್ತಿನೇಹಿಗರು, ಅವನ ಜೊತೆ ಇದ್ದವರಿಗೆ ಮುಕ್ತಿನೇ ಹೊರತು ಇನ್ನೇನು, ಮುಕ್ತಿಯನ್ನೇ ಕೊಡ್ತೇನೆ ಅವನು. ಕಂಸಾರಿಯ ನೆನೆಯುವಗೆ ಸಂಸಾರದ ಭಯವಿಲ್ಲ ಅಂತ ಹೇಳ್ತಾರೆ ದಾಸರು. ಹಾಗೆ ಸುತ್ತಲೂ ಮುಕ್ತಿನೇಹಿಗರು ನೆಗೆದು ಕೈ ಚಾಚುವರು. ನಾನು ಬೇಕು ಕೃಷ್ಣನ್, ನನ್ನ ಹತ್ರ ಇರಬೇಕು, ಅವನ ಹತ್ರ ನಾನಿರಬೇಕು. ಮೈಮಿಟ್ಟು ಅಭಿನಂದಿಸಲು. ಹಾಗೇ ತಪ್ಕೊಳ್ಳೋಣ ಒಂದ್ಸರಿ ಮುಟ್ಟು ನೋಡೋಣ. ಹೂ ಮಳೆಗರೆಯವರೇ, ಅವನಿಗೆ ಒಂದು ಹೂವಿನ ಮಳೆಯನ್ನು ಕರೀತಾ ಇದ್ದಾರಂತೆ. ಮತ್ತೆ ಅನಿಬರುಂ ಆನಂದದಿಂ ಅರ್ತಿಯಂ, ಒಂದು ಸಂತೋಷ, ಒಂದು ಪ್ರೀತಿ, ಒಂದು ಉತ್ಸಾಹ, ಒಂದು ಆಟ, ಒಂದು ಕ್ರೀಡೆ, ಅದು ವೇಣುನಾದ ಕ್ರೀಡೆ. ಈ ಥರನಾಯಿತು. ಹೀಗೆ ವೇಣುನಾದ ತರಂಗಿಣಿ ಪ್ಲಾವನಂ ಎಂಬ ಈ ಪರಿಚ್ಛೇದದಲ್ಲಿ ಕವಿ ಹೇಳ್ತಾರೆ. ಈ ರೀತಿ ಆಯಿತು ಅವನು ನುಡಿಸಿದ್ದೆ. ಆ ಒಂದು ರೀತಿ ಆ ರಾತ್ರಿ, ಆ ಬೆಳದಿಂಗಳ ರಾತ್ರಿಯಲ್ಲಿ ತಾನಾಗಿ ಸ್ವರ್ಗಕ್ಕೂ ಭೂಮಿಗೂ ಒಂದು ಅಚ್ಚುಕಟ್ಟಾದಂಥ ಸಂಬಂಧವನ್ನೇ ಕಲ್ಪಿಸಿ ಅನೇಕ ಭಕ್ತರ ಭಕ್ತಿಯನ್ನು ಚೆನ್ನಾಗಿ ಅರಳಿಸಿ ಹಾಡಿದ್ನಲ್ಲ, ಆ ಅದ್ವೈತ ಬಂತಲ್ಲ ಅಲ್ಲಿ, ನಾನು ಅವನು ಒಂದೇ ಅನ್ನೋದು ಆಲಸ್ಯ ಹೋಯ್ತಲ್ಲ. ಅವನೇ ನಮ್ಮಲ್ಲಿದ್ದಾನೆ, ನಾವೇ ಅವನಲ್ಲಿದ್ದೇನೆ ಎಂದು ಭಾವನೆ ಬಂತಲ್ಲ. ಈ ಥರನಾಯಿತು. ಸಕಲಾರಾಧಕಂ ಕೃಷ್ಣೋ ರಕ್ಷತು ನೋ ಜಗತ್ರೇ ಗುರು ಕೃಷ್ಣಂ ನಮಸ್ಯಾಮ್ಯಹಂ. ಕೃಷ್ಣೇನ ಅಮರ ಶತ್ರವೋ ವಿನಿಹತಾಃ ಕೃಷ್ಣಾಯ ತಸ್ಮೈ ನಮಃ. ಕೃಷ್ಣಾದೇವ ಸಮುತ್ಥಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮಿ ಅಹಂ. ಕೃಷ್ಣೇ ತಿಷ್ಠತಿ ಸರ್ವಂ
ಸರ್ವಮೇತದಖಿಲಂ. ಹೇ ಕೃಷ್ಣ, ಹೇ ಕೃಷ್ಣ, ರಕ್ಷಸ್ವ ಮಾಂ ಸಕಲಾರಾಧಕಂ ವೇಣುಗಾನ ಅವತಾರ. ಅಚ್ಚುಕಟ್ಟಾಗಿ ಮುರಳಿ ನುಡಿಸಿದ್ದಾನೆ. ಅಲ್ಲಿ ವೇಣು ಅವತರಿಸಿದೆ. ಶ್ರೀಕೃಷ್ಣನಾದಂ ಸರ್ವಚೋದ್ಯಂ. ಈ ಕೃಷ್ಣನ ಇದೆ ವೇಣುನಾದ ಇದೆಯಲ್ಲ, ಸರ್ವಹೃದಯಂ, ಎಲ್ಲರ ಹೃದಯಗಳನ್ನು ಅರಳಿಸಿರ್ತಕ್ಕಂಥ ಷೋಡಶಿ ಚಿತ್ತಚೋರಂ. ಹೆಣ್ಣು 16 ವರ್ಷದ ಕಿಶೋರಿಯರನ್ನು ಆಕರ್ಷಿಸ್ತಾರೆ, ಹಾಗೆ ಮನಸ್ಸಿನ ಭಕ್ತರನ್ನು ಆಕರ್ಷಿಸ್ತಾನೆ. ಕೃಷ್ಣ ಅನ್ನೋದು ಮಹಾನ್ ಕೃಷ್ಣನ ಅನುಭವ, ಕೃಷ್ಣನ ಆ ಕೊಳಲಿನ ನಾದವನ್ನು ಎಷ್ಟು ಆಸ್ವಾದಿಸಿದರೂ ಸಹ ತೃಪ್ತಿ ಆಗುವುದಿಲ್ಲ. ಅಷ್ಟೇ ರೀತಿ ಅವನ ಭಕ್ತಿಯ ಆ ವೇಣುನಾದ ತರ್ತಕ್ಕಂಥ ಭಕ್ತಿ ಇದೆಯಲ್ಲ, ಅದು ಈ ಲೋಕದ್ದಲ್ಲ, ಈ ಲೋಕಕ್ಕೂ ಆ ಲೋಕಕ್ಕೂ ಒಂದು ನಿಚ್ಚಣಿಕೆಯನ್ನು ನಿರ್ಮಾಣ ಮಾಡ್ತದೆ. ಪುಣ್ಯಮಿದು ಕೃಷ್ಣಚರಿತಾಮೃತಂ ಸುಕವೀಂದ್ರಗಣ್ಯಮಿದು ಶೃಂಗಾರ ಕುಸುಮತರು ತುರುಗಿದಾರಣ್ಯಮಿದು ನವರಸ ಪ್ರೌಢಿಲಾಲಿತ್ಯ ನಾನಾ ವಿಚಿತ್ರಾರ್ಥಂಗಳ ಗಣ್ಯಮಿದು ಶಾರದೆಯ ಸಂಮೋಹನಾಂಗ ಲಾವಣ್ಯಮಿದು ಭಾವುಕರ ಕಿವಿದೊಡವಿಗೆ ಒದವಿದ ಹಿರಣ್ಯಮಿದು ಭೂತಳದೊಳನೆ ವಿರಾಜಿಪುದು ಲಕ್ಷ್ಮೀಪತಿಯ ಕಾವ್ಯರಚನೆ. ಸ್ವಸ್ತಿ ಪ್ರಜಾಭ್ಯಾಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ.